अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषसायिने अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहम् भवति यदनुभावात् दृढमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपराश्रयां पणमत्कामधेनुञ्च भजत्स्रुतरूपमं श्रीवभावोदकोत्पादं चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादित्वान्तरवये वैष्णवेन्दीवरेन्दुवे श्रीराघवेन्द्रगुरवे नमो अत्यन्तदयालुवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरुं वन्दे मद्वेषप्रियकारकं श्रीगुरुभ्यो नमः हरिः ओम् ಪಿತೃಪಕ್ಷದ ಈ ಪರ್ವಕಾಲದಲ್ಲಿ ಭಗವನ್ನಾರಾಯಣನು ಗರುಡನಿಗೆ ಹೇಳಿದ ಗರುಡ ಪುರಾಣವನ್ನು ಚಿಂತನೆಯನ್ನು ನೀವು ಮಾಡ್ತಾ ಇದ್ದೇವೆ. 5ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಯಾವ ಪಾಪಕ್ಕೆ ಯಾವ ಶಿಕ್ಷೆ ಅನ್ನುವುದನ್ನು ಭಗವಂತ ಗರುಡನಿಗೆ ನೆವ ಮಾಡಿಕೊಟ್ಟು ಬಿಟ್ಟು ಜನರಿಗೆಲ್ಲರಿಗೂ ಹೇಳಿದನು. ಆವಾಗ ಗರುಡ ಮತ್ತೆ ಕೇಳ್ತಾನೆ, ಏನ ಚ ಪಾಪೇನ ಯದ್ಯಚ್ಚಿಹ್ನಂ ಪ್ರಜಾಯತೆ ಯಾಮ್ಯಾಂ ಯೋನಿಂ ಚ ಗಚ್ಚಂತಿ ತನ್ಮೇ ಕಥಯ ಕೇಶವ. ಕೇಶವನೇ ಕೇಳ್ತಾನೆ ಗರುಡದೇವರು, ಯಾವ ಯಾವ ಪಾಪಗಳಿಂದ ಯಾವ ಯಾವ ಚಿಹ್ನೆಗಳು ಹುಟ್ಟುತ್ತದೆ, ಯಾವ ಯಾವ ಪಾಪದಿಂದ ಯಾವ ಯಾವ ಯೋನಿಗಳಲ್ಲಿ ಜನಿಸುತ್ತಾರೆ ಎಂಬುದನ್ನು ನನಗೆ ವಿವರವಾಗಿ ಹೇಳು ಅಂತ ಭಗವಂತನನ್ನು ಹೇಳಿದಾಗ ಭಗವಂತನು ಗರುಡನಿಗೆ ಹೇಳ್ತಾನೆ, ಯೈ ಪಾಪೈರ್ಯಾಂತಿ ಯೋನಿಂ ಪಾಪಿನೋ ನರಕಾಗತಾ ಏನ ಪಾಪೇನ ಯಚ್ಛಿನ್ನಂ ಜಾಯತೆ ಮಮ ತಚ್ಛೃಣು. ನರಕದಿಂದ ದುಃಖ ಅನುಭವಿಸಿ ಬರ್ತಾರಲ್ಲ ಪಾಪಿಗಳು, ಅವರು ಯಾವ ಪಾಪಿಗಳಿಂದ ಯಾವ ಪಾಪ ಮಾಡಿದರೆ ಯಾವ ಯೋನಿಗಳಿಗೆ ಹೋಗುತ್ತಾರೆ ಅನ್ನುವುದನ್ನು, ಯಾವ ಚಿಹ್ನೆಗಳು ಉಂಟಾಗ್ತವೆ ಅನ್ನುವುದನ್ನು ಹೇಳ್ತೇನೆ ಕೇಳು ಅಂತ ಭಗವಂತ ಹೇಳ್ತಾನೆ. ಬ್ರಹ್ಮ ಕ್ಷಯರೋಗಿ ಸ್ಯಾತ್ ಗೋಘ್ನ ಸ್ಯಾತ್ ಕುಬ್ಜ ಗೋಗಡ ಕನ್ಯಾಘಾತಿ ಭವೇತ್ ಕುಷ್ಟಿ ತ್ರಯಶ್ಚಂಡಾಲ ಯೋನಿಷು. ಯಾರು ಬ್ರಹ್ಮ ಹತ್ಯೆಯನ್ನು ಮಾಡ್ತಾರೋ, ಯಾರು ಬ್ರಾಹ್ಮಣರನ್ನು ಹತ್ಯೆ ಮಾಡ್ತಾರೋ, ಯಾರು ವೇದಶಾಸ್ತ್ರ ಓದಿದವನನ್ನು ಹತ್ಯೆ ಮಾಡ್ತಾರೋ, ಹತ್ಯೆ ಅಂದರೆ ಕೊಲೆ ಮಾಡಬೇಕು ಅಂತೇನಿಲ್ಲ, ಅವನನ್ನು ಅವಮಾನಿಸಿದರೂ ಅದು ಕೊಲೆ ಮಾಡಿದಾಗೆ. ಯಾರು ಬ್ರಹ್ಮಹತ್ಯೆ ಮಾಡ್ತಾರೋ ಅವನು ಕ್ಷಯರೋಗಿಯಾಗಿ ಹುಡ್ತಾನೆ. ಯಾರು ಗೋಹತ್ಯೆಯನ್ನು ಮಾಡ್ತಾರೋ, ಗೋವಧೆಯನ್ನು ಮಾಡ್ತಾರೋ, ಗೋ ಹಿಂಸೆಯನ್ನು ಮಾಡ್ತಾರೋ ಅವನು ಗೂನು ಬೆನ್ನಿನವನಾಗಿ ಹುಡ್ತಾನೆ, ಜಡನೂ ಆಗಿ ಹುಡ್ತಾನೆ. ಕನ್ಯಾ ಹತ್ಯೆಯನ್ನು, ಮದುವೆಯಾಗದ ಕನ್ಯೆಯನ್ನು ಹತ್ಯೆ ಮಾಡಿದವನು, ಕನ್ಯೆಯನ್ನು ಹಾಳು ಮಾಡಿದವನು ಸಹ ಕುಷ್ಠರೋಗಿಯಾಗಿ ಹುಡ್ತಾನೆ. ಈ ಮೂವರು ಮುಂದೆ ಇದೆಲ್ಲ ಅನುಭವಿಸಿದ ಮೇಲೆ ಮುಂದೆ ಚಂಡಾಲ ಜನ್ಮದಲ್ಲಿ ಎತ್ತಾರೆ. ನೀವು ಹೇಳ್ಬೋದು ಕುಷ್ಠರೋಗ ಮಾಡಿದ್ರೆ ಈಗ ವಾಸಿಯಾಗತ್ತೆ, ಗೂನ್ ಮೇನ್ ಸರಿ ಹೋಗುತ್ತೆ ಅಂತ. ಆ ಸರಿ ಹೋಗೋದಲ್ಲ, ಆ ಹಿಂಸೆಗಳು ಏನು ಅನುಭವಿಸ್ತಾರೋ ಅದೆಲ್ಲ ಹಿಂಸೆಯನ್ನು ಅನುಭವಿಸಲೇಬೇಕು. ಆಮೇಲೆ ಭಗವಂತ ಮತ್ತೆ ಹೇಳ್ತಾನೆ, ಸ್ತ್ರೀಹತ್ಯೆ ಶ್ರೀಘಾತಿ ಗರ್ಭಪಾತಿ ಚ ಪುಲಿಂದೋ ರೋಗವಾನ್ ಭವೇತ್ ಅಗಮ್ಯಾಗಮನಾತ್ ಷಂಡೋ ದುಶ್ಚರ್ಮ ಗುರುತಲ್ಪಗಃ. ಸ್ತ್ರೀ ಹತ್ಯೆ ಮಾಡಿದವನು ಬೇಡನಾಗಿ ಹುಡ್ತಾನೆ, ಗರ್ಭಪಾತ ಮಾಡಿಸಿದವನು ಬೇಡನಾಗಿ ಹುಡ್ತಾನೆ. ಇಲ್ಲಿ ನೋಡಿ, ಗರ್ಭಪಾತ ಮಾಡಿಸಿದ್ವಿ ಹೋಗಿ, ಡಾಕ್ಟ್ರು ಮಾಡಿದ್ರು,
ಡಾಕ್ಟ್ರೂ ಹೋಗ್ತಾರೆ, ಬೇಡರ ಹುಡ್ತಾರೆ. ಗರ್ಭಪಾತ ಯಾಕೆ ಅಂದರೆ ನಿಮಗೆ ಬದುಕು ಹುಟ್ಟುತ್ತಿರುವ ಜನನ ಆಗುತ್ತಿರುವ ಮಗುವನ್ನು ಕೊಲ್ಲುವ ಅರ್ಹತೆ ನಿಮಗಿಲ್ಲ. ಯಾಕೆಂದರೆ ನಿಮಗೆ ಜನನ ಮಾಡುವ ಅರ್ಹತೆ ಇಲ್ಲ. ಒಂದು ಜೀವವನ್ನು ನೀವು ಸಾಯಿಸ್ತೀರಲ್ವ, ಗರ್ಭಪಾತವನ್ನೇ ಮಾಡ್ತೀರಲ್ವ, ನೀವು ಬೇಡರಾಗಿ ಹುಡ್ತೀರ, ಮಹಾರೋಗಿಯಾಗಿ ಹುಡ್ತಾನೆ. ಅಗಮ್ಯರಾದ ಸ್ತ್ರೀಯರಲ್ಲಿ, ತಮಗೆ ಗಮ್ಯರಲ್ಲದ ಸ್ತ್ರೀಯರಲ್ಲಿ ಗಮನ ಮಾಡಿದವನು ಷಂಡನಾಗಿ ಹುಡ್ತಾನೆ. ಗುರುಪತ್ನಿಯಲ್ಲಿ ಗಮನ ಮಾಡಿದವನು ಚರ್ಮ ರೋಗಿಯಾಗಿ ಹುಡ್ತಾನೆ. ಇವೆಲ್ಲ ಚಿಹ್ನೆ ನಮಗೆ ಯಾರಲ್ಲಿ ಕಾಣುತ್ತೋ ಕಂಡ ತಕ್ಷಣ ಇವ್ರು ಈ ಪಾಪ ಮಾಡಿದ್ರು ಹೀಗೆ ಆಗ್ತೈತೆ ಅಂತ ಹೇಳಬಾರ್ದು ನಾವು. ಯಾಕೆಂದರೆ ಅವರ ಪಾಪ ನಮಗಂಟತ್ತೆ. ನಾವೇನು ಮಾಡಬೇಕು, ಇವನು ಈ ಪಾಪ ಮಾಡಿದ್ರೆ ಹುಟ್ಟಿದಾನಲ್ಲ, ಈ ಪಾಪ ನಾವು ಮಾಡದ ಹಾಗೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾನೆ ಭಗವಂತ. ಅವರು ಪಾಪ ಮಾಡಿರೋದಕ್ಕೆ ಹುಟ್ಟಿದ್ರು, ನೋಡಿ ಎಂಥ ಪಾಪ ಮಾಡಿದರೆ ಅಂದರೆ ಆ ಪಾಪ ನಮಗೆ ಬಂತು ಅಂತ ಅರ್ಥ. ಮಾಂಸಭೋಕ್ತ ಅತಿರಕ್ತಾಂಗ ಶಾವದಂತಸ್ತು ಮದ್ಯಪ ಅಭಕ್ಷ್ಯಭಕ್ಷಕೋ ಲೌಲ್ಯ ಬ್ರಾಹ್ಮಣ ಸ್ಯಾನ್ಮಹೋದರ. ಯಾರು ಮಾಂಸ ತಿಂತಾರೋ ಅವರು ಅತ್ಯಂತ ಕೆಂಪು ಬಣ್ಣದ ಶರೀರದವರಾಗ್ತಾರೆ. ಈ ನೋಡಿದಿರ ಎಷ್ಟೋ ಜನ ಬಹಳ ಕೆಂಪಿರ್ತಾರೆ. ಕೆಂಪು ಅಂದರೆ ಚಂದ ಇರೋ ಕೆಂಪಲ್ಲ, ಅದು ರೋಗದ ಕೆಂಪದು. ಹಿಂಸೆ ಆಗ್ತಾ ಇರುತ್ತೆ ಅವರಿಗೆ ಬಿಸಿಲಿಗೆ ಬಂದರೆ. ಆ ಕೆಂಪು ಬಣ್ಣದ ಶರೀರ ಆಗ್ತಾ ಇರ್ತಾರೆ. ಮದ್ಯಪಾನ ಮಾಡ್ತಾರಲ್ವ, ಸುರಾಪಾನ ಮಾಡ್ತಾರಲ್ವ, ಅವರು ಹಲ್ಲುಗಳು ಕಪ್ಪಾಗಿ ಹುಟ್ಟುತ್ತವೆ. ಆಮೇಲೆ ಬ್ರಾಹ್ಮಣ ನೋಡಿ, ಬ್ರಾಹ್ಮಣರಿಗೆ ಎಷ್ಟು ಇದೆ ರೆಸ್ಟ್ರಿಕ್ಷನ್ ಇದೆ ಅಂದರೆ, ಬಾಯಿ ಚಪಲ, ಸಿಕ್ಕ ಕಡೆ ತಿನ್ನೋದು, ಸಿಕ್ಕ ರೀತಿ ತಿನ್ನೋದು, ಯಾವುದು ತಿನ್ನಬಾರ್ದೋ ಅದನ್ನೇ ತಿನ್ನೋದು. ತಿಂದರೆ ಏನಾಗತ್ತೆ, ನಾ ಇದನ್ನೇ ತಿಂತೀನಿ ಅಂತನ್ನೋರು. ಹೆಂಗೆ ಹುಡ್ತಾನೆ ಅಂದರೆ ಮಹಾ ಉದರ ರೋಗಿಯಾಗಿ ಹುಡ್ತಾನೆ. ಹೊಟ್ಟೆ ಶೂಲೆ ಮಹಾ ರೋಗ ಬರುತ್ತೆ, ಕರುಳು ಬೇನೆ ಬರುತ್ತೆ, ಅಲ್ಸರ್ ಥರ ಆಗತ್ತೆ, ಉದರು ಬೇರೆ ಆಗಿಬಿಟ್ಟು ಹುಡ್ತಾನೆ. ಆಮೇಲೆ ಅದತ್ವ ಮಿಷ್ಟಮಶ್ನಾದಿ ಸ ಭವೇದ್ ಗಲಗಂಡವಾನ್ ಶ್ರಾದ್ದೇ ಅನ್ನಮಶುಚಿಂ ದತ್ವಾ ಚಿತ್ರಕುಷ್ಟಿ ಪ್ರಜಾಯತೆ. ಮೃಷ್ಟಾನ್ನ ತಾನು ಚೆನ್ನಾಗಿ ತಿಂತಾ ಇರ್ತಾನೆ, ಇನ್ನೊಬ್ಬರಿಗೆ ಕೊಡಲ್ಲ, ತಾನೇ ತಿಂತಾನೆ, ಅಂಥವನು ಗಲಗಂಡ ರೋಗಿ ಆಗ್ತಾನೆ. ಶ್ರಾದ್ದ ಮಾಡಿರ್ತಾರಪ್ಪ, ಶ್ರಾದ್ದ ಮಾಡಿಬಿಡ್ತಾರೆ. ಆಚಾರ್ಯ ನಮ್ಮನೆ ಒಳಗೆ ಜನಕ್ಕೆ ಕರೆದು ಬಿಡ್ತಾರೆ, ನಮ್ಮನೆಗೆ ಮಡಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಆಚಾರ್ಯ, ಏನೋ ಒಂದು ಪಿಂಡ ಕಟ್ಲಿಕ್ಕೆ ಅಷ್ಟೇ ಮಾಡಿರ್ತೀವಿ, ಇನ್ನೆಲ್ಲ ಗ್ಯಾಸ್ನಲ್ಲಿ ಮಾಡಿ ಹಾಕ್ತೀವಿ ಅಂತಂದರೆ, ಮಡಿಯಲ್ಲೇ ಮಾಡದೇ ಇರುವವನು ಅಶುಚಿಯಾದ ಅನ್ನವನ್ನು ಬ್ರಾಹ್ಮಣರಿಗೆ ತಿನ್ನಿಸಿದವನು ಚಿತ್ರ ವಿಚಿತ್ರ ಕುಷ್ಠರೋಗಿಯಾಗಿ ಬಳಲುತ್ತಾನೆ. ಗುರೋರ್ ಗರ್ವೇಣಾಮವಾನ್ ಅವಮಾನಾದ್ ಅಪಸ್ಮರಿ ಭವೇನ್ನರಃ ನಿಂದಕೋ ವೇದಶಾಸ್ತ್ರಾಣಾಂ ಪಾಂಡುರೋಗಿ ಭವೇ ಧ್ರುವಂ. ವಿದ್ಯೆ ಗುರುಗಳಲ್ಲಿ ಚೆನ್ನಾಗಿ ಕಲ್ತಿರ್ತಾನೆ. ಕಲಿತ ತಕ್ಷಣ ಏನಾಗುತ್ತೆ ಗೊತ್ತಾ, ಈ ವಿದ್ಯೆ ಕಲ್ತರೆ ವಿದ್ಯೆ ಜೊತೆಗೆ ವಿನಯ ಬರಬೇಕು. ಸಾಮಾನ್ಯ ಏನಾಗುತ್ತೆ, ನಾನು ಕಲಿತೆ, ನಾನು ಚೆನ್ನಾಗಿ ಕಲ್ತಿದ್ದೀನಿ ಅಂತ ಅಹಂಕಾರ ಬಂದ್ಬಿಡೋದು. ಅಹಂಕಾರ ಬಂತ ಕಲ್ತಿದ್ದು ಹೋಯ್ತು. ವಿದ್ಯಾದಿ ಮರದಿಂದ ತನಗೆ ಯಾರು ವಿದ್ಯೆಯನ್ನು ಕಲಿಸಿದ್ರೋ ಆ ಗುರುಗಳಿಗೆ ಅವಮಾನ ಮಾಡೋದು, ಆ ಗುರುಗಳಿಗೆ ವಾಡಿಸಿ ಬಾಯಿ ಬಂದ ಬೈಯೋದು. ಅಂಥವನು ಈ ವಿದ್ಯಾಗುರು ಅಂದರೆ ಆಧ್ಯಾತ್ಮಿಕ ವಿದ್ಯಾಗುರುಗಳಾದರು. ಅವರು ನಮಗೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸಿದವರು. ಲೌಕಿಕ ವಿದ್ಯಾಗುರುಗಳಿಗೂ ಅವಮಾನ ಮಾಡಿದವನು ಅಪಸ್ಮಾರ ರೋಗವನ್ನು ಪಡೆಯುತ್ತಾನೆ, ಅಂದರೆ ಮೂರ್ಛೆ ಫಿಟ್ಸ್ ರೋಗವನ್ನು ಪಡೆಯುತ್ತಾನೆ. ಡಾಕ್ಟರ್ ಹತ್ರ ಹೋದರೆ ಯಾಕೆ ಏನು ಬಂತು ಅಂತ ಗೊತ್ತಾಗಲ್ಲ ಡಾಕ್ಟ್ರಿಗೆ. ವೇದಶಾಸ್ತ್ರಗಳನ್ನು ನಿಂದಿಸಿದವನು, ವೇದಶಾಸ್ತ್ರ ಇರುತ್ತೆ ಅದನ್ನೆಲ್ಲ ನಾನು ನಂಬಲ್ಲ, ಅದೆಲ್ಲ ಸುಳ್ಳು ಹೇಳುತ್ತೆ, ಅದು ಯಾರು ಇಲ್ಲ, ಅದು ಕಲ್ಪನೆ, ಅದು ನೀವೇ ಮಾಡಿರೋದು ಅನ್ನೋನು ಏನಾಗ್ತಾನೆ ಅಂತಂದರೆ ಪಾಂಡುರೋಗಿಯಾಗಿ ಹುಡ್ತಾನೆ. ಪಾಂಡುರಾಜ ಆಯ್ತಲ್ಲ, ಅವನಿಗೆ ಪಾಂಡುರೋಗಿ ಅಂದರೆ ಚರ್ಮದ ರೋಗ ಬರುತ್ತಲ್ಲ, ಈ ಬಿಳೆ ಚಂಡ ತನ್ನು ಅಂತಾರೆ ನೋಡಿ, ಆ ರೋಗ ಬರುತ್ತಲ್ವಾ, ಆ ರೋಗಿಯಾಗಿ ಹುಡ್ತಾನೆ. ಕೂಟಸಾಕ್ಷಿ ಭವೇನ್ಮೂಕಃ ಕಾಣಃ ಸ್ಯಾತ್ ಪಂಕ್ತಿಭೇದಕಃ ಅನೋಷ್ಟ ಸ್ಯಾದ್ ವಿವಾಹಜ್ಞೋ ಜನ್ಮಾಂಧ ಪುಸ್ತಕಂ ಹರೇತ್. ಯಾರು ನ್ಯಾಯಾಲಯಕ್ಕೆ ಹೋಗಿ ಸುಳ್ಳು ಸಾಕ್ಷಿ ಹೇಳಿ ಒಬ್ಬರ ಜೀವನವನ್ನು ಹಾಳು ಮಾಡ್ತಾರೋ
ಅವರು ಪಾಪಶೇಷದಿಂದ ಮುಂದಿನ ಜನ್ಮದಲ್ಲಿ ಮೂಕರಾಗ್ತಾರೆ, ಮಾತಾಡ್ಲಿಕ್ಕೆ ಬರಲ್ಲ ಅವರಿಗೆ. ಯಾಕೆಂದರೆ ಭಗವಂತ ಹೇಳ್ತಾನೆ, ನಿನಗೆ ಬಾಯಿ ಕೊಟ್ಟಿದ್ದು ಭಗವಂತನ ನನ್ನ ಸ್ಮರಣೆ ಮಾಡುವಂತ, ನೀನು ಸುಳ್ಳು ಹೇಳುವಂತ ನಾನು ಬಾಯಿ ಕೊಟ್ಟಿಲ್ಲ ನಿನಗೆ. ನಿನ್ನ ಬಾಯಿಯನ್ನು ದುರುಪಯೋಗ ಪಡಿಸಿಕೊಟ್ಟಿದ್ದಾಗ ನೀನು ಮುಂದಿನ ಜನ್ಮದಲ್ಲಿ ಮಾತನಾಡಬೇಡ, ಮೂಕನಾಗ್ತಾನೆ. ಪಂಕ್ತಿ ಒಂದು ಎಲ್ಲ ಕಡೆ ಕೊಟ್ಟಿರ್ತಾರೆ, ನಮಗೆ ಬೇಕಾದವರಿಗೆ ಒಂದು ಬಡಿಸೋದು, ಬೇಡದಿದ್ದವರಿಗೆ ಒಂದು ಬಡಿಸೋದು. ಪಂಕ್ತಿ ಭೇದ ಮಾಡಿದವರಿಗೆ ಅವನು ಹುಟ್ಟಬೇಕಾದ್ರೆ ಒಂದು ಕಣ್ಣಿರಲ್ಲ, ಒಂದು ಕಣ್ಣು ಕುರುಡ, ಒಕ್ಕಣ್ಣಾಗಿ ಹುಡ್ತಾನ. ಆಮೇಲೆ ಈ ಸಾಮಾನ್ಯ ನೋಡಿರ್ತೀರ, ಈ ವಿವಾಹ ಆಗತ್ತೆ ನೋಡಿ, ಮದುವೆ ಆಗತ್ತೆ ನೋಡಿ, ಇದಕ್ಕೆ ವಿಘ್ನ ತರೋರು ಹೆಚ್ಚು. ವಿಘ್ನ ತರ್ತಾರೆ ನೋಡಿ, ಮದುವೆಗಳಿಗೆ ವಿಘ್ನ ತರ್ತಾರೆ. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು, ಮದುವೆ ತಪ್ಪಿಸ್ಬಿಡೋದು. ಮದುವೆ ತಪ್ಪಿಸಿದಷ್ಟು ಅವ್ರಿಗೆ ಖುಷಿ. ಅವರು ಮುಂದೆ ತುಟಿಯನ್ನು ಹೊರದವರಾಗಿ ಹುಡ್ತಾರೆ. ಹುಟ್ಟುತ್ತಾನೆ ತುಟಿ ಹೊರದೋಗಿರುತ್ತೆ ಅವ್ರಿಗೆ, ಆ ತರಹ ಹುಡ್ತಾರೆ. ಅನೋಷ್ಟ ಅಂತಾರೆ, ಓಷ್ಟ ಅಂದರೆ ತುಟಿ, ಅನೋಷ್ಟ ತುಟಿ ಇಲ್ಲದವರ ಹುಡ್ತಾರೆ. ಜನ್ಮಾಂತಹ ಪುಸ್ತಕ ಮರೆ, ಯಾರ್ದೋ ಮನೆಗೆ ಹೋಗಿರ್ತೀರಾ, ಒಂದು ಬುಕ್ ತೊಗೋತೀರಾ, ಓದ್ತಾ ಇರ್ತೀರಾ, ಲೈಬ್ರರಿನಲ್ಲಿ ಬುಕ್ ತೊಗೋತೀರಾ, ಓದ್ತೀರಾ, ಯಾರ್ದೋ ಮನೆಯಲ್ಲಿ ಶಾಸ್ತ್ರದ ಬುಕ್ ಇಸ್ಕೊಳ್ತೀರಾ ಅಥವಾ ಇನ್ಯಾವುದೋ ಓದ್ತೀರಾ, ಅವ್ರಿಗೆ ಕೊಡಲ್ಲ, ತೊಗೊಂಡು ಸುಮ್ಮನೆ ಮನೆಗೆ ಹೋಗ್ತೀರಾ. ಹೋದರೆ ಮುಂದಿನ ಜನ್ಮದಲ್ಲಿ ಅವನು ಹುಟ್ಟು ಕುರುಡನಾಗಿ ಹುಡ್ತಾನೆ. ಹುಟ್ಟು ಕುರುಡ ಅವನು, ಜನ್ಮತಃ ಅಂಧನಾಗಿ ಹುಡ್ತಾನೆ. ಓದ್ಲಿಕ್ಕೂ ಆಗಲ್ಲ, ಅವಾಗ ಅವನಿಗೆ ನೋಡ್ಲಿಕ್ಕೂ ಆಗಲ್ಲ. ಗೋಬ್ರಾಹ್ಮಣ ಪದಾಘಾತ ಕಂಜ ಪಂಗುಶ್ಚ ಜಾಯತೆ ಗದ್ಗದೋ ಅಮೃತವಾದಿ ಸ್ಯಾತ್ ಛೋತ್ರಾಚ ಬದಿರೋ ಭವೇತೆ. ಗೋಬ್ರಾಹ್ಮಣನನ್ನು ಒದಿತೀನಿ ಅಂತ ಹೇಳೋನು, ಜಾಡ್ಸ್ ಒದಿತೀನಿ, ಗೋವನ್ನು ಒದಿತೀನಿ, ನಾನು ನಿನ್ನು ಒದಿತೀನಿ ಅಂತ ಹೇಳುವವನು ಒಂದು ಕಾಲಿಲ್ಲದವನಾಗಿ ಹುಡ್ತಾನೆ, ಕೆಳವನವನು. ಒದ್ದೇ ಬಿಟ್ಟವನು ಎರಡು ಕಾಲಿಲ್ಲದಂಗೆ ಹುಡ್ತಾನೆ. ಅದಕ್ಕೆ ಯಾರಿಗೂ ಒದೇಬಾರದು. ಕಾಲುಗಳು ಭಗವಂತ ಕೊಟ್ಟಿದ್ಯಾತಕ್ಕೆ? ತೀರ್ಥಯಾತ್ರೆಗಳನ್ನು ಮಾಡಲಿಕ್ಕೆ, ತೀರ್ಥಯಾತ್ರೆಗಳನ್ನು ಮಾಡಿ ಭಗವಂತನ ಭಕ್ತರ ಸಂದರ್ಶನ ಮಾಡಲಿಕ್ಕೆ, ದೇವಸ್ಥಾನದಲ್ಲಿ ಭಗವನ ಮೂರ್ತಿಗಳನ್ನು ನೋಡಲಿಕ್ಕೆ. ಅದು ಬಿಟ್ಟು ನೀವು ಯಾರಿಗೋ ಒದಿಲಿಕ್ಕೆ ಉಪಯೋಗಿಸಿದ್ರೆ ಭಗವಂತ ನಿನಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಅವನಿಗೆಲ್ಲ ಶಿಕ್ಷೆ ಅನುಭವಿಸಿದ ಮೇಲೆ ಎರಡು ಕಾಲಿಲ್ದಾಗ ಮಾಡಿಬಿಡ್ತಾನೆ ಭಗವಂತ. ಆಮೇಲೆ ಈ ಸುಳ್ಳು ಹೇಳ್ತಾರೆ ನೋಡಿ, ಮತ್ತೆ ಬರೇ ಸುಳ್ಳು ಹೇಳ್ತಾ ಇರ್ತಾರೆ. ನಾವೆಲ್ಲ ಸುಳ್ಳೆ ಹೇಳೋದ್ರಿ. ಇದು ಮತ್ತೆ ಸುಳ್ಳಲ್ಲ, ಇದು ಬುಕ್ನಲ್ಲೇ ಇರೋದು, ಇದು ಗರುಡ ಶಾಸ್ತ್ರದಲ್ಲೇ ಹೇಳಿರೋದು. ನಾವೆಲ್ಲ ಸಾಮಾನ್ಯವಾಗಿ ಸುಳ್ಳು ಹೇಳ್ತಾನೆ ಇರ್ತೀವಿ. ಅದಕ್ಕೆ ದಾಸಗಳ ಸುಳ್ಳು ನಮ್ಮ ಮನೆಯಲ್ಲಿಲ್ಲ, ಸುಳ್ಳೇ ನಮ್ಮ ದೇವರು ಅಂತ. ಅದು ನಾವೇನು ಮಾಡ್ತೀವಿ ಅಂತಂದ್ರೆ ಬರೇ ಸುಳ್ಳು ಹೇಳ್ತಾ ಇರ್ತೀವಿ. ಸುಳ್ಳು ಹೇಳುವವನು ಏನಾಗ್ತಾನಪ್ಪ ಅಂತಂದ್ರೆ, ಸುಳ್ಳು ಹೇಳುವವನು ಉಗ್ಗನಾಗ್ತಾನೆ, ಬಿಕ್ಲಾಗ್ತಾನೆ. ಮುಂದೆ ಎಲ್ಲ ಶಿಕ್ಷೆ ಅನುಭವಿಸಿದ ಮೇಲೆ ಅವನಿಗೆ ಬರುವ ಜನ್ಮದಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಬರಲ್ಲ, ಉಗ್ಗಲು ಬಿಕ್ಕಲು ಆಗ್ತಾನೆ, ಉಗ್ಗಿ ಮಾತಾಡ್ತಾನೆ ಅವನು. ಯಾಕೆ ಅಂದರೆ ಸುಳ್ಳು ಹೇಳಿರ್ತಾನೆ ಹಿಂದಿನಲ್ಲಿ. ಭಗವಂತ ಹೇಳ್ತಾನೆ, ಸತ್ಯಂ ಪರಂ ಧೀಮಹಿ, ನನ್ನನ್ನು ಸತ್ಯ ಅಂತ ಹೇಳು, ಸತ್ಯವನ್ನು ಹೇಳು, ಇದ್ದದ್ದು ಇದ್ದಾಗೆ ಹೇಳು, ಇದ್ದದ್ದು ಇಲ್ದಾಗೆ ಎಂದೂ ಹೇಳಬೇಡ ಅಂತ ಹೇಳಿದರೆ ಭಗವಂತ, ನಾವು ಮಾತಾಡೋದೇ ಸುಳ್ಳು ಅಂತ ಹೇಳಿಬಿಟ್ಟು ಸುಳ್ಳನ್ನೇ ಸತ್ಯ ಅಂತೀವಲ್ಲ. ಅದಕ್ಕೆ ಮುಂದೆ ನಿಮಗೆ ಜನ್ಮಾಂತರದಲ್ಲಿ ಮುಂದೆ ನಿಮಗೆ ಉಗ್ಗಲು ಬಿಕ್ಕಲ್ತನವಾದವನ್ನು ಹುಟ್ಟಿಸ್ತಾನೆ. ಆಮೇಲೆ ಈ ಜನಕ್ಕೆ ಏನು ಗೊತ್ತಾ, ಈ ಗಾಸಿಪ್ಪು, ಈ ಸುಳ್ಳು ಹೇಳೋದೇ ಕೇಳೋದೇ ಇಷ್ಟ ಜನಗಳಿಗೆ. ನಿಜ ಹೇಳಿದರೆ ಯಾರು ಕೇಳಲ್ಲ ರೀ, ಪುರಾಣ ಪ್ರವಚನ ಯಾರು ಕೇಳಲ್ಲ. ಯಾರೋ ಒಬ್ಬರು ಸುಮ್ಮನೆ ಗುರುವಿನ ವೇಷ ಹಾಕೊಂಡ್ಬಿಟ್ಟು ಏನೋ ಕೊಡ್ತೀನಿ ಅಂದರೆ ಅವ್ನು ಸುಳ್ಳು ಹೇಳ್ತಾನೆ, ಅವ್ನು ತಿಳ್ಕೊಂಡ್ಬರ್ತಾರೆ, ಅವ್ನು ಹೇಳಿದ ಅವನೇ ದೇವರು ಅಂತಂತಾರೆ. ಇಂತಹ ಸುಳ್ಳು ಹೇಳಿದನ್ನು ಕೇಳ್ತಾರಲ್ಲ, ಸತ್ಯವನ್ನು ಕೇಳುವಲ್ಲ ಜನರು, ಅವರ ಮುಂದೆ ಕಿವುಡರಾಗಿ ಹುಡ್ತಾರೆ. ಮುಂದೆ ಹೇಳ್ತಾರೆ ಭಗವಂತ, ಗರ್ದಸ್ಯ ಜಡೋನ್ಮತ್ತ ಖಲ್ವಾಟೋ ಅಗ್ನಿಪ್ರದಾಯಕ ದುರ್ಭಗ ಫಲವಿಕ್ರೇತ ರೋಗವಾನ್ ಪರಮಾಂಸಭುಕ್. ಯಾರಿಗೆ ವಿಷವನ್ನು ಕೊಡ್ತಾನಲ್ಲ, ವಿಷ ಕೊಟ್ಟು ಸಾಯಿಸ್ತಾನಲ್ಲ, ಅವನು ಮುಂದೆ ಹುಚ್ಚನಾಗಿ ಹುಡ್ತಾನೆ. ವಿಷ ಕೊಟ್ಟವನು ಹುಚ್ಚನಾಗಿ ಹುಡ್ತಾನೆ. ಆಮೇಲೆ ಬೆಂಕಿ ಇಡ್ತಾನಲ್ಲ, ಬೆಂಕಿ ಇಡ್ತಾನೆ, ಮನೆಗಳಿಗೆಲ್ಲ ಬೆಂಕಿ ಇಡ್ತಾನಲ್ಲ, ಅವನು
ಮುಂದೆ ತಲೆನಲ್ಲಿ ಒಂದು ಕೂದಲೂ ಇಲ್ಲದ ಥರ ಹುಡ್ತಾನೆ. ಅವನ ಜನ್ಮದಲ್ಲೂ ಒಂದು ಕೂದಲು ಬರಲ್ಲ, ಆ ಜನ್ಮದಲ್ಲಿ ಅವನಿಗೆ. ಆದ್ರೆ ಪಕ್ಕ ತಲೆಯವನಾಗಿ ಹುಡ್ತಾನೆ. ಮಾಂಸ ಮಾರ್ತಾರೆ ನೋಡಿ, ಮಾಂಸವನ್ನು ಮಾರ್ತಾರಲ್ಲ, ಈ ಮಾಂಸವನ್ನು ಮಾರುವವರು ಮುಂದೆ ದಟ್ಟ ದರಿದ್ರರಾಗಿ ಹುಡ್ತಾರೆ. ಬೇರೆ ಜೀವಿಗಳನ್ನು ಹಿಂಸಿಸಿ ಮಾಂಸ ತಿಂತಾರಲ್ಲ, ಅವರು ರೋಗಿಯಾಗಿ ಹುಡ್ತಾರೆ. ಹುಡ್ತಾನೆ ರೋಗದಿಂದ ಹುಟ್ಟು ಬಿಡ್ತಾರೆ ಅವರು. ಹೀನ ಜಾತವು ಪ್ರಜಾಯೇತ ರತ್ನಾನಾಮಾಪಹಾರಕ ಪುನಚಿ ಸ್ವರ್ಣಹರ್ತ ಸ್ಯಾತ್ ಧಾತು ಮಾತ್ರ ಹರೋಧನ. ಯಾರು ರತ್ನಗಳನ್ನು ಅಪಹರಿಸುತ್ತಾರೋ ಅವರು ಅತ್ಯಂತ ಹೀನ ಜಾತಿಯಲ್ಲಿ ಹುಟ್ಟುತ್ತಾರೆ. ಚಿನ್ನವನ್ನು ಯಾರು ಅಪಹರಿಸ್ತಾರೋ ಅವನಿಗೆ ಉಗುರುಗಳೆಲ್ಲ ಸೊಟ್ಟ ಸೊಟ್ಟ ವಿಕಾರವಾಗಿರುತ್ತೆ, ಹಾಗೆ ಹುಟ್ಟುತ್ತಾರೆ. ಬೆಳ್ಳಿ, ತಾಮ್ರ ಮೊದಲಾದ ಲೋಹಗಳನ್ನು ಅಪಹರಿಸುವವರು ಅಪಹರಿಸ್ತಾರೆ, ಗೊತ್ತಿಲ್ಲದೇ ಅಪಹರಿಸ್ತಾರೆ. ಒಬ್ಬೊಬ್ಬರಿಗೆ ಅದು ಚಟ ಇರುತ್ತೆ, ಅಪಹರಿಸ್ಬಿಡ್ತಾರೆ. ಅಂಥವರೇನಾಗ್ತಾರೆ, ದರಿದ್ರರಾಗಿ ಹುಡ್ತಾರೆ. ಇವೆಲ್ಲ ಹೇಳಿರೋದು ಈ ಚಿಹ್ನೆ ಇರೋರ್ನ ಯಾರ ನೀವು ನೋಡಿದರೆ ಈ ಪಾಪ ಮಾಡಿ ಅವನು ಹುಟ್ಟದ ಅಂತ ತೋರಿಸಬಾರ್ದು. ನಾವು ಆ ಪಾಪ ಮಾಡಬಾರ್ದು, ಮಾಡಿದರೆ ಆ ಥರ ಹುಡ್ತೀವಿ ಅಂತ ಹೇಳಿಬಿಟ್ಟು ನಾವು ಹುಷಾರಾಗಿರ್ಲಿಕ್ಕೆ ಇದನ್ನು ಹೇಳೋದು. ಅನ್ನಹರ್ತ ಭವೇದಾಕುಹು ಶಲಭೋ ಧಾನ್ಯಹಾರಕ ಚಾತಕೋ ಜಲಹರ್ತ ಸ್ಯಾದ್ ವಿಷಹರ್ತ ಚ ವೃಶ್ಚಿಕ. ಯಾರು ಅನ್ನ ಕದಿತಾರೋ ಅವರು ಇಲಿಯಾಗಿ ಹುಡ್ತಾರೆ. ಈಗ ಅನ್ನ ಕದಿಯೋದು ಅಂದ್ರೇನು, ನೀವು ಕದ್ಕೊಂಡು ಓಡೋಗೋದು ಅಂತಲ್ಲ. ಯಾರ್ದೋ ಮನೆಗೆ ಹೋಗಿರ್ತೀರಾ ಅಥವಾ ಎಲ್ಲೋ ಊಟಕ್ಕೆ ಹೋಗಿರ್ತೀರಾ, ಅವರಿಗೆ ಹೇಳಿ ಅನ್ನ ತಗೋಬೇಕು. ಅನ್ನ ಅಂದರೆ ಬರೀ ಅನ್ನ ಅಲ್ಲ, ತಿನ್ನ ಯಾವುದೇ ವಸ್ತುನೇ. ಅವರಿಗೆ ಹೇಳದೆ ಕೇಳದೆ ನೀವು ತಗೊಂಡು ಹೋದರೆ ಅನ್ನ ಕದ್ದಂಗೆನೆ. ಅನ್ನ ಕದ್ರೆ ನಿಮಗೆ ಇಲಿ ಜನ್ಮ ಫಿಕ್ಸ್. ಪಾಪ ಎಲ್ಲ ಅನುಭವಿಸಿದ ಮೇಲೆ ಇಲಿಯಾಗಿ ಹುಟ್ಟಬೇಕು. ಅದೇ ಈ ದವಸು, ಧಾನ್ಯ, ಅಕ್ಕಿ, ಬೇಳೆ ಎಲ್ಲ ಕದಿತಾರಲ್ವಾ, ಇವರು ಮಿಡತೆಯಾಗಿ ಹುಡ್ತಾರೆ. ಈ ನೀರು ಕದೀತಾರೆ ನೋಡಿ, ನೀರೇನಪ್ಪ ಕದಿಯೋದು ನಾವು ಅಂತೀವಿ. ನೀರು ಕದೀತಾರಲ್ಲ, ಎಲ್ಲ ಅವ್ರು ಹೇಳ್ದೇ ನೀರು ಕುಡಿತಾರೆ ನೋಡಿ. ಮನೆ ಹೋಗ್ತಾರೆ, ಹೇಳಲ್ಲ ನಾವು ನೀರು ಕುಡಿತೀವಿ ಸ್ವಲ್ಪ ಅಂತ ಹೇಳಲ್ಲ, ಸೀದಾ ತೊಗೊಂಡು ಕುಡಿತು ಬಿಡ್ತಾರೆ. ಅಂಥವರು ಏನಾಗ್ತಾರೆ, ಜಾತಕ ಪಕ್ಷಿಯಾಗಿ ಹುಡ್ತಾರೆ. ಈಗ ವಿಷ ಅಂದರೆ ಬರೇ ವಿಷ ಅಂತಲ್ಲ, ಔಷಧಿನೂ ಒಂಥರ ವಿಷನೇ. ಔಷಧಿ ವಿಷಗಳನ್ನು ಕದಿಯುವವನು ಚೇಳಾಗಿ ಹುಡ್ತಾನೆ, ವೃಶ್ಚಿಕನಾಗಿ ಹುಡ್ತಾನೆ ಅಂತ ಭಗವಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಶಾಕಂ ಪತ್ರಂ ಶಿಖಿ ಹೃತ್ವ ಗಂಧಾಶ್ಚುಚ್ಛುಂದರಿ ಶುಭಾನ್ ಮಧುದಂಶಃ ಫಲಂ ರುದ್ರೋ ಲವಣಂ ಚ ಪಿಪೀಲಕ. ತರಕಾರಿ ಸೊಪ್ಪುಗಳನ್ನು ಕದಿತಾರಲ್ಲ, ಯಾರು ತರಕಾರಿ ಸೊಪ್ಪು ಮಯೂರ ಯೋನಿಯಲ್ಲಿ ಹುಡ್ತಾರೆ. ಮಯೂರ ಅಂದರೆ ನವಿಲು, ಮಯೂರ ಯೋನಿಯಲ್ಲಿ ಹುಡ್ತಾರೆ. ಶುಭ ವಸ್ತುವಾದ ಕಸ್ತೂರಿ, ಪನಗು, ಗಂಧ ಕದಿಯುವವರು ಮೂಗಿಲಿಯಾಗಿ ಹುಡ್ತಾರೆ. ನೋಡಿ ಎಂತೆಂಥ ಜನ್ಮ ಬರುತ್ತೆ, ಏನೇನು ಮಾಡಿದ್ರೆ ಅಂತ. ನಾವು ಸ್ವಲ್ಪ ಏನು ಟಿಕ್ಕಾಕೋಬೋದು ನಾವೇನೇನು ಮಾಡಿದ್ದೀವಿ ಅಂತ. ಜೇನುತುಪ್ಪ ಕದಿತಾರೆ ನೋಡಿ, ಜೇನುತುಪ್ಪ ಕದಿಯೋರು ಮುಂದೆ ಜೇನ್ನೊಣ ಹಾಗೆ ಹುಡ್ತಾರೆ. ಅವರು ಜೇನ್ನೊಣ ಹಾಗೆ ಹುಡ್ತಾರೆ. ಮಾಂಸ ಕದಿಯವನು ತಿನ್ನೋದೊಂದು ತಪ್ಪು, ಮಾರೋದೊಂದು ತಪ್ಪು, ಅದನ್ನು ಕದಿತಾನೆ, ಅವನು ಹೊದ್ದಾಗಿ ಹುಡ್ತಾನೆ. ಉಪ್ಪನ್ನು ಕದಿಯೋರು ಇರ್ತಾರೆ, ಉಪ್ಪನ್ನು ಕದಿಯೋರು ಮುಂದೆ ಇರುವೆಯಾಗಿ ಹುಡ್ತಾರೆ ಅಂತ ನಾರಾಯಣ ಹೇಳ್ತಾನೆ. ತಾಂಬೂಲ ಫಲ ಪುಷ್ಪಾದಿ ಹರ್ತ ಸ್ಯಾದ್ ವಾನರೋ ವನೆ ಉಪಾನ ತುಣಕಾರ್ಪಾಸ ಹರ್ತ ಸ್ಯಾನ್ಮೇಷ ಯೋನಿಷು. ತಾಂಬೂಲ, ಎಲೆ ಅಡಿಕೆ, ಹಣ್ಣು, ಹೂವು ಇತ್ಯಾದಿಗಳನ್ನು ಅಪಹರಿಸುವವನು. ಈಗ ತಾಂಬೂಲ ಇಟ್ಟಿರ್ತಾರಪ್ಪ, ತಾಂಬೂಲ ತೊಗೊಳ್ತೀನಿ ಅಂತ ಹೇಳಿ ತೊಗೊಳ್ಬೇಕು. ಅವ್ರು ಯಾರೋ ಇಟ್ಟಿರ್ತಾರೆ, ಇಟ್ಟಿದ್ದ ತಾಂಬೂಲ ನಾನು ತೊಗೊಂಡು ಹೋಗ್ಬಿಟ್ರೆ ಏನಾಗಲ್ಲ, ಎಷ್ಟು ಜನ ತೊಗೊಳ್ತಿದ್ದಾರೆ ತೊಗೊಂಡು ಹೋಗ್ಬಿಟ್ರೆ. ಹಣ್ಣು ಯಾರ್ದೋ ಮರ ಇರುತ್ತೆ, ಅವ ಮರದಲ್ಲಿ ಅವನು ಇರಲ್ಲ ಅಂತ ಹೇಳ್ಬಿಟ್ಟು ಆ ಮಾವಿನ ಮರ ಉದುರ್ಸೋದು ತೊಗೊಂಡು ಹೋಗೋದು, ಇದು ಮಾಡಿದವರು. ಹೂವುಗಳನ್ನು ಕದಿಯುವವರು ಇವರು ಮುಂದೆ ಕೋತಿಗಳಾಗಿ ಹುಡ್ತಾರೆ ಕಾಡಿಗೆ. ಅಂದರೆ ಹೂ ಕದಿಯೋದು ಅಂದ್ರೆ ನೋಡಿ ಒಂದು ವಿಷಯ, ಹೂ ಕದಿಬೇಕು ಅಂದರೆ ನೀವು ಹೂ ಹೋಗಿ ಅಂಗಡಿನಲ್ಲಿ ಕದಿಬೇಕು ಅಂತೇನಿಲ್ಲ. ಯಾರ್ದರ ಮನೆಯಲ್ಲಿ ಗಿಡ ಇರುತ್ತೆ, ಹೂವು ದೇವರಿಗೆ ಏರಿಸ್ಬೇಕು ಅಂತ ನಿಮ್ಮ ಆಸೆ, ಹೋಗ್ತಾ ಕಿತ್ಕೊಂಡು ಹೋಗೋದು. ಹೂವು ಮನೆಯವರ ಅಪ್ಪಣೆ ಪಡೆದು ಕಿತ್ತಬೇಕು. ಅವ್ರು ಬೆಳೆಸಿರ್ತಾರಲ್ವಾ, ಅವ್ರಿಗೆ ಹೇಳಬೇಕು ನಾನು ಸ್ವಲ್ಪ ದೇವ್ರ ಪೂಜೆಗೆ ತಗೋತೀನಿ ಅಂತ. ಅದು ತಗೊಳ್ದೇನೆ ಕಿತ್ತು ಬಿಟ್ರೆ
ಅವನು ಮುಂದಿನ ಎಲ್ಲ ಶಿಕ್ಷೆ ಅನುಭವಿಸಿ ಮುಂದೆ ಕಪಿಯಾಗಿ ಹುಡುಕ್ತಾನೆ. ಆಮೇಲೆ ಆ ಪುಷ್ಪ ದೇವರು ಸ್ವೀಕರಿಸಲ್ಲ. ಕದ್ದಿದ ಪುಷ್ಪವನ್ನು ದೇವರು ಸ್ವೀಕರಿಸಲ್ಲ, ಕದ್ದಿದ ಹಣ್ಣನ್ನು ದೇವರು ಸ್ವೀಕರಿಸಲ್ಲ. ದೇವರಿಗೆ ಕದ್ದಿದ ಹಣ್ಣು ಕದ್ದಿದ ಹೂ ಏರಿಸಿದ ಪಾಪ ಬರೋದಲ್ದೇನೆ ಮತ್ತೆ ವಾನರ ಜನ್ಮ ಬರುತ್ತೆ. ಅದಕ್ಕೆ ಹೇಳೋದು, ಯಾವ್ದಾದ್ರು ವಸ್ತುಗಳಿದ್ರೆ ಅವರನ್ನು ಕೇಳಿ ತಗೊಳ್ಳಿ, ಕೇಳಿದ್ರೆ ತಗೊಂಡ್ರೆ ತಪ್ಪು. ಅದಕ್ಕೆ ನಾವು ಹೇಳೋದು, ನಾವೆಲ್ಲ ಕಳ್ಳರು ಅಂತ. ಭಗವಂತನ ವಸ್ತುಗಳೇ ಎಲ್ಲನೂ ಭಗವಂತನಿಗೆ ನಾನು ತಗೋತಿದ್ದೀನಪ್ಪ ಅಂತ ಹೇಳಲ್ಲ ನಾವು. ಆ ಥರ. ಆಮೇಲೆ ಈ ಚಪ್ಪಲಿ ಕದೀತಾರೆ ನೋಡಿ, ಚಪ್ಪಲಿ ಕದೀತಾರೆ, ಹುಲ್ಲು ಕದೀತಾರೆ, ಹತ್ತಿ ಕದೀತಾರೆ. ಇವರೇನು ಮಾಡ್ತಾರೆ, ಕಟುಕನ ಮನೆಯಲ್ಲಿ ಕುರಿಯಾಗಿ ಹುಡ್ತಾರೆ. ಹೇಗೆ ಹೇಳ್ತಾರೆ ನೋಡಿ, ಎಂತ ಜನ್ಮ ಬರುತ್ತೆ ಅಂದರೆ ಭಗವಂತ ಎಲ್ಲ ಹೇಳ್ಬಿಟ್ಟಿದ್ದಾನೆ, ಪ್ರೀಫಿಕ್ಸ್ ಎಲ್ಲನೂ ಹಿಂಗೆ ಪಾಪಕ್ಕೆ ಇಂಥದ್ದು ಹುಟ್ಟಲೇಬೇಕು. ಯಾರಿಗೂ ಎಕ್ಸಮ್ಷನ್ ಇಲ್ಲ, ಯಾರಿಗೂ ರೆಕಮೆಂಡೇಶನ್ ಇಲ್ಲ, ಶಿಕ್ಷೆ ಕಡಿಮೆ ಇಲ್ಲ, ಎಲ್ಲರೂ ಹುಟ್ಟಲೇಬೇಕು. ಆ ಬ್ರಾಹ್ಮಣರಿಗಾಗಿ ತೆಗೆದಿಟ್ಟಿರ್ತಾರೆ ಯಾರೋ ಹಣ್ಣು, ಆ ಹಣ್ಣು ತಿಂದುಬಿಟ್ರು ಕೋತಿಯಾಗಿ ಹುಡ್ತಾರೆ. ಯಶ್ಚ ರೌದ್ರೋಪಜೀವಿ ಚ ಮಾರ್ಗೇ ಸಾರ್ಥನ್ ವಿಲುಂಪತಿ ಮೃಗಯಾಭ್ಯಸನೀಯಸ್ತು ಛಾಗಸ್ಯಾದ್ವಧಿಕ ಗೃಹೇ. ಯಾವನು ಬರೇ ಹಿಂಸೆ ಮಾಡಿ ಮಾಡಿ ಇನ್ನೊಬ್ಬರಿಗೆ ದೋಷಿಸಿ ಹಿಂಸೆ ಮಾಡಿ ಹೊಡೆದು ಬಡಿದು ಜೀವಿಸ್ತಾನೋ, ಯಾರು ಮಾರ್ಗದಲ್ಲಿ ಯಾತ್ರಿಕರನ್ನು ಲೂಟಿ ಮಾಡ್ತಾರೋ, ಬೇಟೆಯಾಡುವ ದುರ್ಗುಣ, ಸುಮ್ಮನೆ ಪಾಪ ಎಲ್ಲೆಲ್ಲೋ ಇರ್ತವೆ, ಆರಾಮಾಗಿ ಓಡ್ಕೊಂಡಿರ್ತವೆ ಪ್ರಾಣಿಗಳು, ಬೇಟೆಯಾಡ್ತಾರೋ ಅವರು ಮತ್ತೆ ಕಟುಕನ ಮನೆಯಲ್ಲಿ ಕುರಿಯಾಗೆ ಹುಡ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ ನೋಡಿ, ಯೋಮೃತೋ ವಿಷಪಾನೇನ ಕೃಷ್ಣ ಸರ್ಪೋ ಭವೇದ್ಗಿರವು ನಿರಂಕುಶ ಸ್ವಭಾವಸ್ಯ ಕುಂಜರೋ ನಿರ್ಜನೇವನೇ. ನಾವು ಬಹಳ ನೋಡ್ತೀವಿ ಈಗ ಇತ್ತೀಚೆಗೆ, ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಂತ, ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಂತ ನೋಡ್ತೀವಿ. ವಿಷ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡು ತಾನಲ್ದೇ ಇನ್ನೊಬ್ಬರನ್ನು ಮಾಡಿ ಸಾಯಿಸ್ದ ಅಂತಂದರೆ ಅವನು ನಿರ್ಜನ ಕಾಡಿನಲ್ಲಿ ಕಾಳಿಂಗ ಸರ್ಪ ಆಗಿ ಹುಡ್ತಾನೆ. ನೋಡಿ, ಮಾನವ ಜನ್ಮ ಬಹಳ ದುರ್ಲಭ ಬರೋದು, ಬಹಳ ಒಳ್ಳೆಯ ಜನ್ಮ ಬಂದಾಗ ನಾನು ಅದನ್ನು ಸದುಪಯೋಗಿಸದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಂದರೆ ಅವನಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ನೀವೇನು ಆತ್ಮಹತ್ಯೆ ಶಿಕ್ಷೆ ಕೊಡೋದು? ನಮ್ಮ ವೇದದಲ್ಲಿ ಯಾವಾಗಲೂ ಬಂದ್ಬಿಟ್ಟಿದೆ ಆತ್ಮಹತ್ಯೆ ಅಪರಾಧ ಅಂತ. ಸಾಯುವುದು ನಿನ್ನ ಕೈ ಇಲ್ಲ, ಹುಟ್ಟೆ ನಿನ್ನ ಕೈ ಇಲ್ಲ ಅಂದರೆ ನೀನೆಲ್ಲಿ ಸಾಯ್ತೀಯ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾನೆ. ಆಮೇಲೆ ಯಾರು ನಾನು ಹೇಳಿದ್ದೇ ನಡಿಬೇಕು, ಯಾರ ಮಾತು ಕೇಳಲ್ಲ, ನನ್ನ ಮಾತೇ ಕೇಳಬೇಕು ಎಲ್ಲರೂ ಅಂತ ನಿರಂಕುಶ ಸ್ವಭಾವ ಇರುತ್ತಲ್ಲ, ಅವರು ನಿರ್ಜನವಾದ ಅರಣ್ಯದಲ್ಲಿ ಆನೆಯಾಗಿ ಹುಟ್ಟುತ್ತಾರೆ. ವೈಶ್ವದೇವಮಕರ್ತಾರ ಸರ್ವಭಕ್ಷಾಶ್ಚ ಯೇ ದ್ವಿಜಾ ಅಪರೀಕ್ಷಿತ ಭೋಕ್ತಾರೋ ವ್ಯಾಘ್ರಾಸ್ತು ನಿರ್ಜನೇವನೇ. ಯಾವ ದ್ವಿಜನ ಮನೆಯಲ್ಲಿ ವೈಶ್ವದೇವ ಮಾಡೋದಿಲ್ಲವೋ, ಬ್ರಾಹ್ಮಣರ ಮನೆಯಲ್ಲಿ ಯಾರು ಬೇರೆಯವರು ಮಾಡಿದ ಅನ್ನವನ್ನು ಊಟ ಮಾಡ್ತಾರೋ ಅವರು ನಿರ್ಜನವಾದ ಕಾಡಿನಲ್ಲಿ ಹುಲಿಯಾಗಿ ಹುಟ್ಟುತ್ತಾರೆ. ನೋಡಿ, ಯಾರಾದರೂ ಕರೆದ್ರು ಅಂತ ಹೇಳಿ ಬ್ರಾಹ್ಮಣರು ಅವರ ಮನೆಗೆ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಅವರ ಮನೆ ಊಟಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇದೆಯಾ, ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀರಾ, ವೈಶ್ವದೇವ ಮಾಡ್ತೀರಾ, ನಾವು ಬರ್ತೀವಿ ನಿಮ್ಮ ಮನೆಗೆ ಅಂತ ಹೇಳ್ಬೋದು. ಅವ್ರು ಕರೆದ್ರೆ ಅಯ್ಯೋ ಒಂದು ಕರೆದು ಬಿಟ್ಟ ಒಂದು ಊಟ ಸಿಕ್ಬಿಡ್ತೀವಿ ಅಂತ ಫ್ರೀ ಇಲ್ಲೇ ಊಟ ಮಾಡಿಬಿಡೋಣ ಅಂತೇಳಿ ಮಾಡಿದ್ರು ನೀವು ಹುಲಿಯಾಗೆ ಹುಟ್ಟೋದು. ಬೇಕಾಬಿಟ್ಟು ಎಲ್ಲೆಲ್ಲೋ ತಿನ್ನೋದು, ಹೇಗೇಗೋ ತಿನ್ನೋದು. ಯಾರೋ ಮನೆ ಕರೀತಾರೆ, ಊಟ ಮಾಡಿ ಬಂದು ಕರೀತಾರೆ, ಪರೀಕ್ಷೆ ಮಾಡೋದೇ ಇಲ್ಲ, ಸುಮ್ಮನೆ ಹೋಗಿ ಅವ್ರ ಮನೆ ಒಳಗೆ ಕೂತ್ಕೊಂಡು ಊಟ ಮಾಡಿಬಿಡೋದು. ಅವರೇನು ಮಾಡ್ತಾರೆ, ಹುಲಿಯಾಗಿ ಹುಟ್ಟುತ್ತಾರೆ. ಗಾಯತ್ರಿನ್ನ ಸ್ಮರೇದ್ಯಸ್ತೋ ಯೋನ ಸಂಧ್ಯಾಮುಪಾಸತೆ ಅಂತರ್ದೃಷ್ಟೋ ಬಹಿಃ ಸಾಧು ಸ ಭವೇದ್ ಬ್ರಾಹ್ಮಣೋ ಬಕಃ. ಯಾರು ಪ್ರತಿದಿನವೂ ಗಾಯತ್ರಿ ಮಂತ್ರ ಜಪ ಮಾಡದೆ ಸಂಧ್ಯಾವಂದನೆಯನ್ನು ಕಾಲಕಾಲಕ್ಕೆ ಮಾಡದೇ ಇರುವವನು
ಅಂತರಂಗದಲ್ಲಿ ಬಹಳ ದುಷ್ಟ ಇರ್ತಾನ್ರಿ, ಸಿಕ್ಕಾಪಟ್ಟೆ ದುಷ್ಟ, ಒಳಗೆ ದುಷ್ಟತನ ಒಗ್ಗೂಡುತ್ತದೆ. ಮೇಲ್ಗಡೆಗೆ ಸಾಧುವಾಗಿ ಒಳ್ಳೆ ಬಟ್ಟೆ ಉಟ್ಕೊಂಡ್ಬಿಟ್ಟು ಬಹಳ ಸಾಧುವಾಗಿ ತೋರಿಸುವ ಬ್ರಾಹ್ಮಣ ಬಕಪಕ್ಷಿಯಾಗಿ ಹುಡ್ತಾನೆ. ಆಮೇಲೆ ಇದು ನೋಡಿ, ಬಹಳ ಇಂದಿನ ಪುರೋಹಿತರಿಗೆ ಅಪ್ಲೈ ಆಗುವುದು ಬಹಳ ಇದು. ಅಯಾಜ್ಯ ಯಾಜಕೋ ವಿಪ್ರಹ ಸ ಭವೇತ್ ಗ್ರಾಮಸೂಕರ ಖರೋ ವೈ ಬಹುವಾಯ ಜೀತ್ವ ಕಾಕೋ ನಿರ್ಮಂತ್ರ ಭೋಜನ. ಈಗ ನಾವು ಬಹಳ ಜನ ನೋಡ್ತೀವಿ, ಯಾರ್ಯಾರೋ ಹೋಮ ಮಾಡ್ತಾರೆ. ಅಗ್ನಿಗೆ ಆಹುತಿ ಹಾಕ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇಲ್ಲ ರೀ, ಯಾರಿಗೂ ಅಧಿಕಾರ ಇಲ್ಲ. ಬ್ರಾಹ್ಮಣರು ಹಾಕ್ಬೇಕು ಅಧಿಕಾರನ. ಬೇರೆಯವ್ರಿಗೆ ಮಾಡಿಸ್ಬೇಕು ಅಂದರೆ ಅವ್ರನ್ನ ಕೂಡಿಸ್ಬೇಕು, ಬ್ರಾಹ್ಮಣನ ಮುಖೇನ ಮಾಡ್ತೀವಿ ಅಂತ ಮಾಡಿಸ್ಬೇಕು. ಈಗೇನಾಗ್ಬಿದೆ, ಅವನು ಹಾಕ್ತಾನೆ, ನಾನು ಯಾಕೆ ಹಾಕಬಾರ್ದು ಮಾಡ್ತಾರಲ್ವಾ. ಮಾಡ್ದವ್ರು ಬಿಡಿ, ಅವ್ರಿಗೆ ನಾನು ಮಾಡಿಸಲ್ಲ ಅಂತ ಹೇಳಲ್ಲ, ದುಡ್ಡು ಬರುತ್ತೆ ಅಂತ ಮಾಡಿಸ್ತಾರೆ ನೋಡಿ, ಹೋಮನ ಯಜ್ಞ ಮಾಡಿಸ್ತಾರಲ್ಲ, ಅವರು ಹಳ್ಳಿಯಲ್ಲಿ ಹೊಂದಿಯಾಗಿ ಹುಡ್ತಾರೆ. ಈಗ ಎಷ್ಟು ಜನ ಮಾಡಿಸ್ತಾರೆ ನೋಡ್ತಾ ಇರ್ತೀವಿ, ವಿಚಿತ್ರಗಳು. ಎಲ್ಲರಿಗೂ ಹೋಮ ಆಹುತಿಗೆ ಅಧಿಕಾರನೇ ಇರಲ್ಲ. ಹಾಕು ನೀನು ಹಾಕು, ನೀನು ಹಾಕು, ನೀನು ಹಾಕು. ಹಾಗೆ ಮಾಡಿಸಿದವರು ಹೊಂದಿಯಾಗಿ ಹುಡ್ತಾರೆ. ಏಕಾದಶಿ ಇಲ್ಲ, ದ್ವಾದಶಿ ಇಲ್ಲ, ಏನೂ ಇಲ್ಲ, ದಿವಸ ಯಾಗ ಮಾಡಿಸ್ತಾರೆ, ಹೋಮ ಮಾಡಿದವನು ಹೊಂದಿಯಾಗೆ ಹುಡ್ತಾನೆ. ಹಣದಾಸೆಯಿಂದ ಬಹಳ ಯಜ್ಞ, ಹಣ ಸಿಗತ್ತೆ. ಇವತ್ತೊಂದು 4 ಯಜ್ಞ, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು, ನಾಳೆ ಒಂದು, ನಾಡದ್ದೊಂದು, ದಿವಸ ಯಜ್ಞ ಮಾಡಿದವನು ಏನಾಗ್ತಾನೆ, ಗೋಖರ ಆಗ್ತಾನೆ. ಗೋಖರ ಅಂದ್ರೇನು, ಕತ್ತೆಯಾಗ್ತಾನೆ. ಯಾರ ಮನೆಗೂ ಆಮಂತ್ರಣನೇ ಇರಲ್ಲ ರೀ ಊಟಕ್ಕೆ. ಸುಮ್ಮನೆ ಭಾಳ ಜನ ಬಂದಿರ್ತಾರೆ, ಹೋಗ್ಬಿಡೋದು, ಊಟ ಮಾಡಿಬಿಡೋದು. ಏನು ಅಂದು ಒಂದು ಊಟ ಅವ್ರ ಗಂಟೆನೂ ಹೋಗುತ್ತೆ. ಊಟ ಮಾಡಿಬಿಟ್ರೆ ಆಮಂತ್ರಣ ಇಲ್ಲದೆ ಊಟ ಮಾಡುವವನು ಏನಾಗ್ತಾನಪ್ಪ ಅಂತಂದ್ರೆ ಕಾಗೆಯಾಗಿ ಹುಡ್ತಾನೆ. ಕಾಗೆಗೆ ಯಾರು ಆಮಂತ್ರಣ ಮಾಡಬೇಕು ಅಂತೇನಿಲ್ಲ, ಬರುತ್ತಲ್ವ ಅದು ಹಂಗೆ. ಆಮೇಲೆ ಊಟ ಮಾಡಬೇಕಾದ್ರೆ ಚಿತ್ರಾಹುತಿ ಹಿಡಿದೇನೆ, ಆಪೋಷಣ ಮಂತ್ರ ಹೇಳ್ದೇನೆ ಊಟ ಮಾಡಿದವನು ಕಾಗೆಯಾಗೆ ಹುಡ್ತಾನೆ. ಗುರುಂ ಹುಂಕೃತ್ಯ ತುಂಕೃತ್ಯ ವಿಪ್ರಂ ನಿರ್ಜಿತ್ಯ ವಾದತಃ ಅರಣ್ಯೇ ನಿರ್ಜಲೇ ದೇಶೇ ಜಾಯತೆ ಬ್ರಹ್ಮರಾಕ್ಷಸ. ವಿದ್ಯೆ ಹೇಳಿಕೊಟ್ಟ ಗುರುವನ್ನು ಚೆನ್ನಾಗಿ ಬೈಯೋದು, ತೂಮ್ ಹೂಮ್ ಎಂದು ಹೂಂಕಾರ ಮಾಡಿ ಅವಮಾನ ಮಾಡೋದು. ನಿನಗೇನು ಗೊತ್ತು, ಗುರುವಿಗಿಂತ ನನಗೆ ಚೆನ್ನಾಗಿ ಗೊತ್ತು ಅನ್ನೋದು. ಆಮೇಲೆ ಅವಮಾನಿಸ ಮಾಡೋದು, ಅವರನ್ನು ನೋಡಿ ಥೂ ಎಂದು ಉಗಿಯೋರು. ಇವರು ಒಬ್ರು ಗುರುಗಳ, ಇವರು ಒಬ್ರು ಬ್ರಾಹ್ಮಣರ, ಇವರು ಒಬ್ರು ಯತಿಗಳ ಅಂತ ಉಳೋದು. ಉಗಿಯೋದು ನೋಡ್ಬಿಟ್ಟಿದ್ವಿ ನಾವೀಗ ಸಾಮಾಜಿಕ ಜಾಲತಾಣದಲ್ಲಿ. ಇಷ್ಟು ಉಗಿಯೋವರಲ್ಲಿ ಮುಖಭಂಗ ಮಾಡುವವರನ್ನು ನೀರಿಲ್ಲದ ಅರಣ್ಯದಲ್ಲಿ ಬ್ರಹ್ಮ ರಾಕ್ಷಸನನ್ನಾಗಿ ಹುಟ್ಟಿಸ್ತಾರೆ. ಪರಮಾತ್ಮ ಹೇಳ್ತಾನೆ, ಅವನ ಜನ್ಮ ಬ್ರಹ್ಮ ರಾಕ್ಷಸ ಅಂತ ಹೇಳಿ ಅಂತ. ಗುರುಗಳಂದ್ರೆ ಯಾರು ಅಂದರೆ ವೇದಗಳ ಅಧ್ಯಾಪಕರು, ವೇದಾಂತೋಪದೇಶಕ, ಶಾಸ್ತ್ರವಚನವನ್ನು ಮಾಡುವವನು, ನೀತಿಶಾಸ್ತ್ರ ಬೋಧಕ, ಮಂತ್ರೋಪದೇಶ ಮಾಡಿದವನು, ಸಂದೇಹ ಪರಿಹಾರಕ, ಅನ್ನ ನೀಡಿದವನು, ಹೆಣ್ಣು ಕೊಟ್ಟ ಮಾವ ಗುರು ಅನ್ನಿಸ್ಕೊಳ್ತಾನೆ, ಸೋದರ ಮಾವ, ದೊಡ್ಡ ಅಣ್ಣ, ತಂದೆ, ಉಪನಯನ ಯಾರು ಮಾಡಿದವನು ಅವನು, ನಿಷೇಕ ಮಾಡಿದವನು, ಇವರೆಲ್ಲರೂ ಗುರುಗಳು ಅನ್ನಿಸ್ಕೊಳ್ತಾರೆ. ಪ್ರತಿಶ್ರುತಂ ದ್ವಿಜೇ ದಾನಮದತ್ವ ಜಂಬಕೋ ಭವೇತ್ ಸತಾಮ ಸತ್ಕಾರ ಕರತ್ ಫೇತ್ಕೋ ಅಗ್ನಿಮುಖೋ ಭವೇತ್. ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿ ದಾನ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಕೊಡದೇ ಇರುವವನು ನರಿಯಾಗಿ ಹುಡ್ತಾನೆ. ಒಳ್ಳೆಯ ಸಜ್ಜನರಿಗೆ ಸತ್ಕಾರ ಮಾಡದೇ ಇರುವವನು ಫೇತ್ಕಾರ ಮಾಡುವ ಅಗ್ನಿಮುಖವೆಂಬ ದುಷ್ಟ ಪಕ್ಷಿಯಾಗ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಪದ್ಮ ಸೃಷ್ಟಿನಲ್ಲಿ, ಯಾರು ತನ್ನಲ್ಲಿ ಇಟ್ಟ ಧನವನ್ನು ಕಬಳಿಸ್ತಾನೆ ನೋಡಿ, ತನ್ನಲ್ಲಿ ಇಟ್ಟು ಹೋಗಿರ್ತಾನೆ ಪಾಪ ನಂಬಿಕೆ ಕೊಟ್ಟು, ಆ ಧನವನ್ನೇ ನಿಂಬಿಡೋದು, ಧರ್ಮಾಚರಣೆ ಬಿಟ್ಟವರು, ದಾರಿ ಹೋಕರನ್ನು ಹಿಂಸಿಸುವವರು, ಕಳ್ಳತನ, ನಿಷಿದ್ಧ ಪದಾರ್ಥ ಭಕ್ಷಣ, ಗೋವು, ಬ್ರಾಹ್ಮಣ ಹಂತಕರು, ಚುಚ್ಚಿ ಮಾತನಾಡುವರು, ಇಂಥವರು ಯಾವುದೇ ಜನಾಂಗದಲ್ಲಿರಲಿ, ಬ್ರಾಹ್ಮಣರಾಗಿರಲಿ, ಶೂದ್ರಾಗಿರಲಿ, ವೈಶ್ಯರಾಗಿರಲಿ, ಯಾರೇ ಆಗಿರಲಿ, ಅವರು ಪಿಶಾಚರೆಂದೇ ತಿಳಿಬೇಕು. ಆಮೇಲೆ ಮಿತ್ರ ದೃಗ್ಗಿರಿ ಕ್ರುದ್ಧ ಸ್ಯಾದುಲೂಕ ಕ್ರಯ ವಂಚನಾತ್ ವರ್ಣಾಶ್ರಮ ಪರಿವಾದಾತ್ ಕಪತೋ ಜಾಯತೆ ವನೇ.
ಯಾರು ಮಿತ್ರರಿಗೆ ದ್ರೋಹ ಮಾಡ್ತಾರೋ ಅವರು ಪರ್ವತದಲ್ಲಿ ಹದ್ದಾಗಿ ಹುಡ್ತಾರೆ. ಯಾರು ನೀವೇನು ಕೊಂಡುಕೊಳ್ತಾ ಇರ್ತೀವಿ, ಯಾವುದೋ ಪದಾರ್ಥ ಕೊಂಡ್ಕೊಳ್ತಾ ಇರ್ತೀವಿ, ಆವಾಗ ಕೊಂಡುಕೊಳ್ಳಬೇಕಾದ್ರೆ ಮೋಸ ಮಾಡ್ತಾರಲ್ಲ ಮಾರುವವರು, ಅವರು ಮಾರುವವರು ಗೂಬೆಯಾಗಿ ಹುಡ್ತಾರೆ. ವರ್ಣಾಶ್ರಮ, ತನ್ನ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ ಈ ಆಶ್ರಮವನ್ನು ಮಾಡದೆ ಎಲ್ಲವರನ್ನೂ ಬೈತಾನೇ ಇರ್ತಾರಲ್ಲ, ಅವರು ಕಾಡಿನಲ್ಲಿ ಪಾರಿವಾಳಾಗ ಹುಡ್ತಾರೆ. ಆಶಾಚ್ಛೇದಕರೋ ಯಸ್ತು ಸ್ನೇಹಚ್ಛೇದಕರೋಸ್ತು ಯಃ ಯೋ ದ್ವೇಷಾತ್ ಶ್ರೀಪರಿತ್ಯಾಗಿ ಚಕ್ರವಾಕಾಶ್ಚಿರಂ ಭವೇತ್. ಯಾರ ಆಶೆ ಇಟ್ಕೊಂಡಿರ್ತಾರೆ ಪಾಪ, ಆಶಾಭಂಗ ಮಾಡುವವರು, ಗೆಳೆಯರನ್ನು ಸ್ನೇಹವನ್ನು ಒಡೆಯುವವರು, ದ್ವೇಷದಿಂದ ತನ್ನ ಸ್ತ್ರೀಯನ್ನು ತ್ಯಾಗ ಮಾಡುವವರು, ತ್ಯಜಿಸುವವರು ಅಂದರೆ ಡೈವರ್ಸ್ ಮಾಡುವವರು, ಬಹಳ ಕಾಲದವರೆಗೆ ಚಕ್ರವಾಕ ಪಕ್ಷಿಯಾಗಿ ವಿರಹದಿಂದ ದುಃಖಪಡ್ತಾರೆ. ನೋಡಿ, ಪಿಶಾಚಿ ಲಕ್ಷಣ ಸ್ತ್ರೀಯರಿಗೂ ಹೇಳ್ತಾರೆ. ಪಿಶಾಚ ಸ್ವಭಾವವುಳ್ಳ ಸ್ತ್ರೀಯರು ಇರ್ತಾರೆ. ಇವರು ಮಾನವರಂತೆ ಕಂಡರೂ ಮೂಲತಃ ಪಿಶಾಚಿಗಳೇ ಅಂತಾರೆ. ಮೈಲಿಗೆ ಇಲ್ಲ, ಸುಳ್ಳೇ ಹೇಳೋದು, ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ಬಟ್ಟೆ ತೊಳೆಯಲ್ಲ, ವಾಸ್ತವ ಸ್ತ್ರೀಯರು ಪಿಶಾಚಿ ಪ್ರಕೃತಿಗಳು. ಮನೆ, ಪಾತ್ರೆ, ಆಸನಗಳನ್ನು ಶುದ್ಧ ಮಾಡದೆ ಹಾಗೆ ಇರುವವರು, ಎಂಜಲ ತಿನ್ನುವುದು, ಹೊಳಸಜ್ಜು ತಿನ್ನುವುದು, ಹುಳ ಬಿದ್ದುದನ್ನು ತಿನ್ನುವುದು, ಕತ್ತಲೆಯಲ್ಲೇ ಊಟ ಮಾಡುವುದು, ಯಾವಾಗಲೂ ಮಲಗೋದರಲ್ಲೇ ಆಸಕ್ತಿ. ಪುಣ್ಯ ಪಾಪ ವಿಚಾರ ಇಲ್ಲದೆ ಗುರು ಹಿರಿಯರ ಸೇವೆ ಮಾಡಲ್ಲ, ದೇವತಾ ಪೂಜೆ ಇಲ್ಲ, ಪೂಜಾದೇವರಿಗೆ ತೊಂದರೆ ಮಾಡುವವರು, ಮನೆಯಲ್ಲಿ ಪೂಜೆ ಮಾಡ್ತಾರೆ ಎಂದು ತೊಂದರೆ ಮಾಡುವವರು, ದುರ್ಗಂಧಯುಕ್ತರಾದ ಇವರು ಸ್ತ್ರೀ ಪಿಶಾಚಿಗಳು ಅಂತ ಹೇಳ್ತಾರೆ. ಮಾತಾ ಪಿತೃ ಗುರುದ್ವೇಷಿ ಭಗಿನಿ ಭ್ರಾತೃವೈರಕೃತ ಗರ್ಭೆ ಯೋನೌ ವಿನಷ್ಟಸ್ಯ ಯಾವದ್ಯೋನಿ ಸಹಸ್ರಶಃ. ಯಾರು ತಾಯಿ ತಂದೆ ಗುರುಗಳನ್ನು ದ್ವೇಷಿಸ್ತಾರೋ, ಸೋದರರಲ್ಲಿ ವೈರತ್ವವನ್ನು ತೋರಿಸ್ತಾರೋ, ಅಣ್ಣ ತಮ್ಮಂದರನ್ನು ಕಂಡ್ರಾಗಲ್ಲ ಅಂಥವರುಗಳು ಸಾವಿರಾರು ಜನ್ಮಗಳನ್ನು ಹೊಂದಿದರೂ ಗರ್ಭದಲ್ಲೇ ಮರಣ ಹೊಂದ್ತಾರೆ. ಇವರು ಯಾರು ತಂದೆ ತಾಯಿಗಳನ್ನು ದ್ವೇಷಿಸ್ತಾರೋ, ಗುರುಗಳನ್ನು ದ್ವೇಷಿಸ್ತಾರೋ, ಆಮೇಲೆ ಯಾರು ತನ್ನ ಅಣ್ಣ ತಮ್ಮನನ್ನು ದ್ವೇಷಿಸ್ತಾರೋ ಅವರು, ನಾವು ನೋಡ್ತೀವಲ್ಲ, ಗರ್ಭಪಾತ ಆಯಿತು, ಈಗಾಯಿತು, 3 ತಿಂಗಳಿಗೆ ಹೋಯಿತು, 4 ತಿಂಗಳಿಗೆ ಹೋಯಿತು, 6 ಹೀಗೆ ಅವರು ಸಾವಿರಾರು ಜನ್ಮಗಳು ಹೊರಗಡೆ ಬರದೇ ಇಲ್ಲ, ಗರ್ಭಕ್ಕೆ ಬರೋದು ಸಾಯೋದು, ಈ ಥರ ಘೋರ ನರಕವನ್ನು ಅನುಭವಿಸ್ತಾರೆ ಅವರು. ನೋಡಿ, ಯಾರು ನಿತ್ಯವಾಗಿ ತಂದೆ ತಾಯಿಗಳ ಪಾದ ತೊಳಿತಾರಲ್ಲ, ತಂದೆ ತಾಯಿಗಳ ಪಾದ ತೊಳೆದ್ರೆ ಅವರಿಗೆ ಗಂಗಾ ಸ್ನಾನದ ಫಲ ಇದೆ. ಒಂದು ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಈ ಪುಂಡರೀಕ ಅಂತ ಭಕ್ತ ಇದ್ದ. ಈ ಪಂಡ್ರಾಪುರ ನೋಡಿದಿರಲ್ಲ, ಪುಂಡರೀಕ ವಿಠ್ಠಲ, ಪುಂಡರೀಕ ಅನ್ನೋ ಭಕ್ತ ಏನು ಮಾಡ್ತಾನೆ ಅಂತಂದರೆ, ಅವನು ಬಹಳ ಭಗವದ್ಭಕ್ತ, ಅತ್ಯುತ್ತಮ ಭಗವದ್ಭಕ್ತ ಅವನೇನು ಮಾಡ್ತಾನೆ, ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರನ್ನ ಮನೆಯಲ್ಲಿ ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ತಾನೆ. ತೀರ್ಥಯಾತ್ರೆಗೆ ಹೋಗಿ ಕಾಶಿ ಹತ್ರ ಆ ಕಡೆ ಹೋಗ್ತಾ ಇರಬೇಕಾದ್ರೆ ಅವನು ಯಾವಾಗ ಹೋಗ್ತಾ ಇರ್ತಾನೆ, ಯಾರೋ ಒಬ್ರು 4 ಜನ ಕುರೂಪಿಗಳು, ನೋಡ್ಲಿಕ್ಕೆ ಅಸಹ್ಯ ಆಗತ್ತೆ ಅಂಥ ಸ್ತ್ರೀಯರು ಒಂದು ಗುಹೆ ಒಳಗೆ ಹೋಗ್ತಾರೆ. ಗುಹೆ ಒಳಗೆ ಹೋಗಿ ಬರಬೇಕಾದ್ರೆ ಅತಿ ಸುಂದರರಾಗಿ ಬರ್ತಾರೆ. ಆವಾಗ ಪುಂಡರೀಕನಿಗೆ ಆಶ್ಚರ್ಯ ಆಗತ್ತೆ, ಇದೇನಿದು ಅಂತ ಹೇಳ್ಬಿಟ್ಟು ಅವ್ರು ಕೇಳೋಣ ಅಂದ್ಬಿಟ್ಟು ಕೇಳ್ತಾರೆ, ಯಾರು ನೀವು ಅಂತ. ನಾವು ನೋಡಪ್ಪ ನದಿಗಳು, ನಾನು ಗಂಗೆ, ಯಮುನೆ, ಸರಸ್ವತಿ ಅಂತ ನದಿಗಳು. ದಿವಸ ಈ ಪಾಪಿಗಳು ಬಂದು ನಮ್ಮ ಹತ್ರ ಸ್ನಾನ ಮಾಡಿ ಆ ಪಾಪ ಬಿಟ್ಟು ಹೋಗ್ಬಿಡ್ತಾರೆ, ಅವ್ರ ಮೈ ತೊಳೆದು ನಾವು ಕಪ್ಪಾಗಿರುತ್ತೆ. ಈ ಗುಹೆನಲ್ಲಿ ಒಬ್ಬರು ಮಹರ್ಷಿ ಇದ್ದಾನೆ. ದಿವಸ ನಾವು ಹೋಗಿ ಅವನ ದರ್ಶನ ಮಾಡಿದರೆ ನಾವು ಮತ್ತೆ ಮೊದಲನೇ ರೂಪ ತಗೋತೀವಿ, ತೊಗೊಂಬಂದ್ಬಿಟ್ಟು ಮತ್ತೆ ಮುಂದಿನ ದಿವಸ ಬರ್ತೀವಿ, ಯಾಕಂದರೆ ಮತ್ತೆ ಪಾಪಿಗಳು ಬಂದ್ಬಿಡ್ತಾರೆ, ಮತ್ತೆ ಬರ್ತೀವಲ್ಲಿ ಅಂತ ಹೇಳ್ತಾರೆ ಅವರು. ಆವಾಗ ಅವ್ರು ಹೇಳ್ತಾರೆ, ಆವಾಗ ಇವನೇನು ಮಾಡ್ತಾನೆ, ನಾನು ನೋಡಬೇಕು, ನನ್ನ ಪಾಪ ಕಳ್ಕೋಬೇಕೇಂದ್ರ ಇದ್ರೆ ಅಂತ ಹೇಳಿಬಿಟ್ಟು ಆ ಗುಹೆ ಒಳಗೆ ಪುಂಡರೀಕ ಬರ್ತಾನೆ. ಬಂದು ನೋಡಿದರೆ ಅವನಿಗೆ ಮಹರ್ಷಿಗಳು ಕಾಣದೇ ಇಲ್ಲ, ಎಷ್ಟು ಹುಡುಗಿದ್ರು ಕಾಣಲ್ಲ. ಅವನು ಸೀದಾ ಬರ್ತಾನೆ, ಏನು ಹೇಳಿದ್ದು ಅಂತ. ಆಮೇಲೆ ಅವರು ಕಾಣ್ತಾರೆ, ಅವರು ಯಾರು 4 ಜನ ಸ್ತ್ರೀಯರು ಕಾಣ್ತಾರೆ. ಅವ್ರಿಗೆ ಕೇಳ್ತಾರೆ, ನೀವು ಇದ್ದಾರೆ ಅಂತ ಹೇಳಿದ್ರಿ, ನನಗೆ ಯಾರು ಕೇಳಲಿಲ್ಲ, ಯಾರು ಕಾಣಲೇ ಇಲ್ವಲ್ಲ ಅಂತ. ನೋಡಪ್ಪ, ನಾವು ಅಷ್ಟು ಪಾಪ ಮಾಡಿದ್ವಿ, ನಮಗೆ ಕಂಡ್ರು, ನಾವು ಕಂಡುಬಿಟ್ಟು ಪಾಪ ಕಳ್ಕೊಂಡ್ವಿ. ನೀನು ನಮಗಿಂತ ಜನ್ಮ ಅಂದ್ರೆ ಹೆಚ್ಚಿನ ಪಾಪ ಮಾಡಿದೀಯ.
ಅದಕ್ಕೆ ನಿನಗೆ ಕಂಡಿಲ್ಲ ಅಂತಾರೆ. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ನಾನು ಪರಮಭಕ್ತ ಅಂತಾರೆ. ಪರಮಭಕ್ತ ನೀನು ಹೌದಪ್ಪ, ನೀನು ತೀರ್ಥಯಾತ್ರೆಗೆ ಒಬ್ಬರೇ ಬಂದಿದೆಯಲ್ಲ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ನಮ್ಮ ತಂದೆ ತಾಯಿ ಮನೆಯಲ್ಲಿದ್ದಾರೆ. ಅವ್ರು ಹೇಗಿದ್ದಾರೆ ಗೊತ್ತಾ? ಏನು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ವಯಸ್ಸಾದವರು? ಇಲ್ಲ, ಅವ್ರನ್ನ ಬಿಟ್ಟು ಬಂದಿದ್ದೀನಿ. ನೀನು ತಂದೆ ತಾಯಿಗಳ ಸೇವೆಯನ್ನು ಮಾಡದೆ ತೀರ್ಥಯಾತ್ರೆ ಮಾಡಿದರೆ ನಿನಗೆ ಪಾಪ ಕಟ್ಟಿಟ್ಟು ಬುದ್ಧಿ. ಯಾವ ಗಂಗೆನಲ್ಲಿ ಮುಳುಗಿದ್ರು ಗಂಗೆ ಒಪ್ಪಲ್ಲ. ತಂದೆ ತಾಯಿ ಮನೆಯಲ್ಲಿದ್ದಾಗ ಅವರ ಪಾದ ತೊಳೆದು ನೀರನ್ನು ತಲೆ ತೋರಿಸಿಕೊಂಡ್ರೆ ಗಂಗಾ ಸ್ನಾನದ ಫಲ ಬರುತ್ತೆ. ನೀನು ಮೊದಲು ಇಲ್ಲಿ ತೀರ್ಥಯಾತ್ರೆ ಮುಗಿಸ್ಬಿಟ್ಟು ಹೋಗಿ ತಂದೆ ತಾಯಿಗಳ ಸೇವೆ ಮಾಡಿ ತಂದೆ ತಾಯಿ ಕರ್ಕೊಂಬ ಯಾತ್ರೆಗೆ. ನಾವು ಮಾಡೋದೇನ್ರಿ? ನಾವೇನು ಮಾಡಲ್ಲ. ಒಂದು ಕಡೆ ಬರ್ತೀವಿ, ಇಲ್ಲಿ ಮೆಜೆಸ್ಟಿಕ್ಕೋ ಏರ್ಪೋರ್ಟ್ಗೋ ಬರ್ತೀವಿ, ಯಾರೋ ಕರೀತಾರೆ ಇವತ್ತು ಬದ್ರಿಗೆ ಹೋಗ್ಬಿಡಂಬ ಅಂತ. ಹೋಗೋ, ಫ್ಲೈಟ್ ಆಗ್ತು, ಬದ್ರಿಗೆ ಹೋಗ್ಬಿಡು. ಬದ್ರಿಗೆ ಹೋಗಿ ಸೀದಾ ಬಂದ್ಬಿಡು. ರಾತ್ರಿ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲಿ. ಇದು ಯಾತ್ರೆ ಅನ್ನಲ್ಲರಿ. ಇದು ಯಾತ್ರೆ ಅನ್ನುವುದು ದೈಹಿಕ ಶ್ರಮ ಇರಬೇಕು, ಭಗವದ್ ಭಕ್ತಿ ಇರಬೇಕು. ಶ್ರಮನೇ ಇಲ್ಲ. ಅದು ಹೇಳ್ತಾರೆ, ಬೆಳಿಗ್ಗೆ ಕಾಫಿ ಏರ್ಪೋರ್ಟ್ನ ಕುಡ್ಕೊಂಡು ಹೋಗ್ಬಿಡೋದು, ಮಧ್ಯಾಹ್ನ ಹರಿದ್ವಾರದ ಹೋಗಿ ಊಟ ಮಾಡ್ಬಿಡೋದು, ಟಿಫನ್ ಮಾಡಿಬಿಡೋದು, ಬದರಿ ಒಳಗೆ ಹೋಗಿ ಪಿಂಡ ಪ್ರದಾನ ಮಾಡಿಬಿಟ್ಟು ಬರ್ತಾ ಹರಿದ್ವಾರದ ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೆಳಿಗ್ಗೆ ರಾತ್ರಿ ಕಾಫಿಗೆ ಮತ್ತೆ ಮನೆಗೆ. ಇದು ತೀರ್ಥಯಾತ್ರೆ ಅನ್ನಲ್ಲ, ಕಾಫಿ ಯಾತ್ರೆ ಅಂತಾನೆ ಅನ್ನೋದು. ತಂದೆ ತಾಯಿಗಳನ್ನು ಬಿಟ್ಟು ಹೋದರೆ, ವಯಸ್ಸಾದ ತಂದೆ ತಾಯಿಗಳಿಗೆ ಹಿಂಸೆ ಆದರೆ ನೀವು ಏನು ಸ್ನಾನ ಮಾಡಿದ್ರೂ ಫಲ ಇಲ್ಲ ರೀ. ಆ ಸ್ನಾನನ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತಾಯಿ, ನಮ್ಮ ತಂದೆ ತಾಯಿಗಳನ್ನೇ ದೇವರು ಇವರಲ್ಲಿದ್ದಾನೆ, ಗುರು ಹಿರಿಯರನ್ನ ನಾನು ಸೇವಿಸ್ತೀನಿ, ಇವರ ಪಾದ ಸೇವೆಯನ್ನು ಮಾಡಿ ಪಾದ ಪ್ರೋತ್ಸಾಹನೆಯನ್ನು ನಾನು ಮಾಡ್ಕೊಳ್ತೀನಿ, ನನಗೆ ಗಂಗಾಫಲ ನೀಡಮ್ಮ ಅಂತ ಕೇಳ್ಕೊಂಡ್ರೆ ಗಂಗೆಯ ಫಲ ಬರುತ್ತೆ. ಇದು ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಅಂತ ಭಕ್ತ ಪುಂಡರೀಕ ಅವನಿಗೆ ಹೆಂಗೆ, ನಮ್ಮಂಥವ್ರಿಗೆ ಹೆಂಗೆ, ಅವನಿಗೆ ಮುಂದೆ ಕತೆ. ಅವನು ವಿಠಲನ್ ಕರೆಸ್ದ, ಅವನು ಪಂಡರೀಕ ವರದ ಬಹಳ ಭಕ್ತ, ವಿಠಲ ಪ್ರತ್ಯಕ್ಷ ಆದ ದೇವರು, ಅದು ಬೇರೆ ಕತೆ, ಭಾಗವತದಲ್ಲಿ ಬರುತ್ತೆ. ಬಟ್ ತಂದೆ ತಾಯಿಗಳನ್ನ ಬಿಟ್ಟು ಹೋಗಬಾರ್ದು ಅಂತ ಇದು. ಇಲ್ಲ ಅಂದರೆ ತಂದೆ ತಾಯಿಗಳನ್ನ ಬಿಟ್ಟು ತಂದೆ ತಾಯಿಗಳನ್ನ ಬಿಡೋದು, ಇನ್ಯಾರನ್ನ ನೇಮಿಸೋದು, ಇನ್ಯಾರನ್ನ ನೇಮಿಸ್ಬಿಟ್ಟು ನೋಡ್ಕೊಂಡ್ಬಿಡೋದು, ಅವ್ರು ನೋಡ್ಕೊಳ್ಳಿ ಅನ್ನೋದು. ನಿಮ್ಮ ತಂದೆ ತಾಯಿನ ನೀರು ನೋಡ್ಕೊಳ್ದೆ ಇನ್ನೊಬ್ಬರ ಹತ್ರ ಕಳಿಸಿದ್ರೆ ಏನು ಬಂತು? ವೃದ್ಧಾಶ್ರಮ ಕಳಿಸಿದ್ರೆ. ಹಾಗೆ ಅವಳು ಏನಾಗ್ತಾಳೆ ಅಂದ್ರೆ, ಅಂಥವ್ರು ಏನಾಗ್ತಾರೆ ಅಂತಂದ್ರೆ, ಅವರು ವೈರತ್ವವನ್ನು ತೋರಿಸುವವರು 1000 ಜನ್ಮಗಳು ಹೊಂದಿದ್ರು ಗರ್ಭದಲ್ಲೇ ಮರಣ ಹೊಂತಾರೆ. ಆಮೇಲೆ ಮುಂದೆ ಇನ್ನೂ ಒಂದು ಹೇಳ್ತಾರೆ, ಶ್ವಶ್ರೋರ್ ಗಾಲಿಪ್ರದ ನಾರಿ ನಿತ್ಯಂ ಕಲಹಕಾರಿಣಿ ಸಾ ಜಲವುಗಾಚ್ಚಯೂಕ ಸ್ಯಾತ್ ಭರ್ತಾರಂ ಭರ್ಧತೆ. ಯಾರು ಅತ್ತೆ ಮಾವಂದರನ್ನು ನಿಂದಿಸುವ ಸ್ತ್ರೀ ಇದ್ದಾಳೋ, ನಿತ್ಯವೂ ಏನಾದರೂ ನೆಪಗೊಡ್ಡಿ ಜಗಳ ಆಡ್ತಾನೇ ಇರೋದು, ಇಂಥವರು ಹೆಂಗಾಗ್ತಾರೆ ಅಂದರೆ ಜಿಗಣೆಯಾಗಿ ಹುಡ್ತಾರೆ. ಜಿಗಣೆ ಹೆಂಗೆ ಗೊತ್ತಾ? ರಕ್ತ ಇರುತ್ತಲ್ವಾ, ಬಿಡದೇ ಇಲ್ಲ ಅಲ್ವಾ, ಆ ಜಿಗಣೆಯಾಗಿ ಹುಡ್ತಾರವರು. ತನ್ನ ಪತಿಯನ್ನು ಅನವಶ್ಯವಾಗಿ ಹೀನಾಯವಾಗಿ ಬೈಯುವವಳು ಏನಾಗಿ ಹುಡ್ತಾಳೆ. ಸ್ವಪತಿಂ ಚ ಪರಿತ್ಯಜ್ಯ ಪರಪುಂಸಾನುವರ್ತಿನಿ ವಲ್ಗುಲೀಘ್ರ ಗೋಧಾ ಸ್ಯಾತ್ ವಿಮುಖಿ ವಾತಸರ್ಪಿಣಿ. ಯಾರು ತನ್ನ ಪತಿಯನ್ನು ತ್ಯಜಿಸಿ, ಅಂದರೆ ನಿಮಗೆ ಈಗ ಅರ್ಥ ಆಗಬೇಕು ಅಂದರೆ ಡೈವರ್ಸ್ ಮಾಡಿ ಪರಪುರುಷನನ್ನು ಅರಸ್ತಾಳೋ, ಅಥವಾ ಮದುವೆಯಾಗಿದ್ದೇ ಅರಸ್ತಾಳೋ ಪರಪುರುಷನನ್ನು, ಅವಳು ಬಾವಲಿಯಾಗಿ ಹುಡ್ತಾಳೆ. ನೋಡಿ, ಎಲ್ಲೆಲ್ಲ ಪಕ್ಷಿಗಳ ಹೆಸರು ಬಂದ್ಬಿಡ್ತು, ಎಂತೆಂಥ ಜನ್ಮ ಅಂತ. ಅಥವಾ ಆ ಬಾವಲಿಯಾಗಿ ಹುಟ್ಟುಬಿಟ್ಟು ಆಮೇಲೆ ಮನೆಯಲ್ಲಿ ಹೊಲ್ಲಿ ಅಥವಾ 2 ಮುಖದ ಹೆಣ್ಣು ಸರ್ಪವಾಗಿ ಹುಡ್ತಾಳೆ. ಯಸ್ವಗತ್ರೋಪಘಾತೀ ಚ ಸಹೋತ್ರ ಸ್ತ್ರೀ ನಿಷೇವಣಾತ್ ತರುಕ್ಷು ಛಂದಕೋ ಭೂತ್ವಾ ವೃಕ್ಷಯೋನಿಷು ಜಾಯತೆ. ಯಾರು ತನ್ನ ಗೋತ್ರವನ್ನೇ ನಾಶ ಮಾಡಿಕೊಳ್ತಾನೋ ಮತ್ತು ತನ್ನ ಸ್ವಗೋತ್ರದ ಹೆಂಗಸನ್ನು, ಸ್ವಗೋತ್ರದವರನ್ನು ಯಾರು ಮದುವೆ ಮಾಡಿಕೊಳ್ತಾರೋ, ಒಂದೇ ಗೋತ್ರದಲ್ಲಿರುವವರನ್ನು ಯಾರು ಮದುವೆ ಮಾಡಿಕೊಳ್ತಾರೋ, ವಿವಾಹವಾಗಿ ಅವರೊಂದಿಗೆ ಸೇರ್ತಾರೋ, ಅವರು ಹೇಸರಗತ್ತೆಯಾಗಿ ಹುಡ್ತಾರೆ. ಮತ್ತೆ ಹೇಸರಗತ್ತಿಯಾಗಿ ಹುಟ್ಟಿದ ನಂತರ ಮುಳ್ಳು ಹಂದಿಯಾಗಿ ಹುಡ್ತಾರೆ, ಮತ್ತೆ ಕರಡಿಯಾಗಿ ಹುಡ್ತಾರೆ.
ಸ್ವಗೋತ್ರ ನಿಷಿದ್ಧ ಅಲ್ವಾ ವಿವಾಹ, ಸ್ವಗೋತ್ರದಲ್ಲಿ ಮದುವೆಯಾಗುವವರು ಆ ಥರ. ತಾಪಸಿ ಗಮನಾತ್ ಕಾಮಿ ಭವೇನ್ ಮುರುಪಿಶಾಚಕ ಅಪ್ರಾಪ್ತ ಯೌವನ ಸಂಗಾತ್ ಭವೇದ ಜಗರೋವನಿ. ತಾಪಸಿ ಸ್ತ್ರೀಯಲ್ಲಿ ಗಮನ ಮಾಡುವ ಕಾಮಿ ಪುರುಷ ಮರುಭೂಮಿಯಲ್ಲಿ ಪಿಶಾಚಿಯಾಗಿ ಹುಡ್ತಾನೆ. ಯಾರಿಗೂ ಯೌವನ ಬಂದಿರದೇ ಇಲ್ಲ, ಈಗ ನೋಡ್ತೀವಿ ಬಹಳ ಜನ ಯೌವನ ಬಂದಿರದೇ ಇಲ್ಲ, ಅಂತಹ ಕನ್ಯೆಯನ್ನು ಭೋಗಿಸುವವನು ಕಾಡಿನಲ್ಲಿ ಹೆಬ್ಬಾವಾಗಿ ಹುಡ್ತಾನೆ. ಗುರುದಾರಾಭಿಲಾಷೀ ಚ ಕೃಕಲಾಸೋ ಭವೇನ್ನರಃ ರಾಜ್ಞಿಂ ಗತ್ವಾ ಭವೇ ದೃಷ್ಟೋ ಮಿತ್ರ ಪತ್ನೀಂ ಚ ದಗ್ಧವ. ಗುರುಪತ್ನಿಯನ್ನು ಮನಸ್ಸಿನಲ್ಲಿ ಇಚ್ಛಿಸುವವನು ಹೆಂಟೆ ಗೊದ್ದಾಗಿ ಹುಡ್ತಾನೆ. ರಾಣಿಯೊಡಗೂಡುವವನು ಒಂಟೆಯಾಗಿ ಹುಡ್ತಾನೆ. ತನ್ನ ಸ್ನೇಹಿತರ ಹೆಂಡತಿಯ ಶೀಲವನ್ನು ಕೆಡಿಸುವವನು ಕತ್ತೆಯಾಗಿ ಹುಡ್ತಾನೆ. ಗುದಗೋ ವಿಡ್ವರಾಹ ಸ್ಯಾದ್ ವೃಷ ಸ್ಯಾದ್ ವೃಷಲೀಪತಿ ಮಹಾಕಾಮಿ ಭವೇದ್ಯಸ್ತು ಸ್ಯಾದಶ್ವ ಕಾಮಲಂಪಟಃ. ಗುದಭೋಗಿಯು ಮಲ ತಿನ್ನುವ ಹಂದಿಯಾಗಿ ಹುಡ್ತಾನೆ, ಅತೀ ಕಾಮಕನು ಮುಂದಿನ ಜನ್ಮದಲ್ಲಿ ಕುದುರೆಯಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಮುದಸ್ಯೇಕಾದಶ ಅಹಂತು ಭುಂಜಾನ ಸ್ವ ವಿಜಾಯತೆ ಲಭೇಬ್ಧೇವರ್ಗೋ ವಿಪ್ರೋ ಯೋನಿಂ ಕುಕ್ಕುಟ ಸಂಜ್ಞಕಾಂ. ಹಣದ ಆಸೆ, ಕೊಡ್ತಾರೆ ಹಣ ಕೊಡ್ತಾರೆ ಹಣ ಕೊಡ್ತಾರೆ ಅಂತ ಬಹಳ ಜನ ನೋಡ್ತೀವಿ. ಇದನ್ನು ಹಣ ಕೊಡ್ತಾರೆ ಅಂತ ಯಾರ ಮನೆಯಲ್ಲಿ ಮೃತನಾದ ದಿವಸದಿಂದ 11ನೆಯ ದಿನದವರೆಗೂ ಪೂರ್ವ ಪಂಕ್ತಿಯಲ್ಲಿ ಭೋಜನ ತಿಂತಾನೋ ಅವನು ನಾಯಿಯಾಗಿ ಹುಡ್ತಾನೆ. ಅವರ ಮನೆಯಲ್ಲಿ 11ನೇ ದಿವಸ, ಮೃತನ ಮನೆಯಲ್ಲಿ 11ನೇ ದಿವಸ ಊಟ ಮಾಡಬಾರ್ದ್ರಿ ಯಾರು. 11ನೇ ದಿವಸ ಬಿಡಿ, ಮೊದಲನೇ ದಿವಸ ಹಿಡಿದು ಕೊನೆಯ ದಿವಸ 11ನೇ ದಿವಸ ತನಕ ಅವ್ರ ಮನೆಯಲ್ಲೇ ಏನೋ ಪೂರ್ವ ಪಂಕ್ತಿಯಲ್ಲಿ ಬ್ರಾಹ್ಮಣ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಇಷ್ಟು ಕೊಡ್ತಾನೆ ಅಂತ ಆಸೆಯಿಂದ ಕುತ್ಕೊಂಡವ್ರಿಗೆ ಅವರು ನಾಯಿಯಾಗಿ ಹುಡ್ತಾರೆ. ಯಾರು ದೇವ್ರ ಪೂಜೆ ಮಾಡ್ತಾರೆ, ಹಣದ ಆಸೆಗೋಸ್ಕರನೇ ದೇವ್ರ ಪೂಜೆ ಮಾಡ್ತಾರೆ, ಹಣ ಸಿಗತ್ತೆ ಅಂತಲೇ ದೇವ್ರ ಪೂಜೆ ಮಾಡ್ತಾರೆ, ಅವರು ದೇವರಲ್ಲಿ ಭಕ್ತಿ ಇರಲ್ಲ ಸ್ವಲ್ಪನೂ. ಅವರು ಅಧಮರು, ಅವರು ದೇವತಾ ಪೂಜೆ ದುಡ್ಡುಗೋಸ್ಕರ ಮಾಡ್ತಾರೆ, ಭಕ್ತಿಯಿಂದ ಮಾಡಲ್ಲ. ಅಂಥವರು ದೇವರ ಕಾಣಿಸ್ಕೊಳ್ತಾರೆ. ಅವರನ್ನ ಏನು ಮಾಡಬೇಕು? ಯಜ್ಞ ಯಾಗಾದಿಗಳಲ್ಲಿ, ಹವ್ಯಗಳಲ್ಲಿ, ಪಿತೃಶ್ರಾದ್ದಾದಿ ರೂಪ ಕವ್ಯಗಳಲ್ಲಿ ಭೋಜನಕ್ಕೆ ಕೂಡಿಸಬಾರದು. ಯಾರು ಕೇವಲ ದುಡ್ಡಿಗಾಗಿ ಭಕ್ತಿ ಇಲ್ಲದೆ ಪೂಜೆ ಮಾಡ್ತಾರೋ ಅಂಥವರನ್ನು ಬ್ರಾಹ್ಮಣರ ಪಂಕ್ತಿಯಲ್ಲಿ, ಪಿತೃಶ್ರಾದ್ದಾದಿ ರೂಪ ಕವ್ಯಗಳಲ್ಲಿ ಬ್ರಾಹ್ಮಣರ ಕೂಡಿಸ್ತಾರಲ್ಲ, ಕೂಡಿಸಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಇಂತಹ ಪಾಪಿಗಳು, ಪಾತಕ ಮಾಡಿದವರು ಮಹಾಪಾತಕ ಜಾನ್ ಘೋರಾನ್ ನರಕಾನ್ ಪ್ರಾಪ್ಯ ದಾರುಣಾನ್ ಕರ್ಮಕ್ಷಯೇ ಪ್ರಜಾಯಂತೆ ಮಹಾಪಾತಕಿ ನಸ್ತ್ವಿಹ. ಮಹಾಪಾತಕಗಳನ್ನು ಮಾಡಿದವರು ತಮ್ಮ ಪಾಪಗಳಿಂದ ಘೋರವಾದ ನರಕದಲ್ಲಿ ದುಃಖವನ್ನು ಅನುಭವಿಸಿ ಕರ್ಮಗಳು ಮುಗಿಯಲು ಮತ್ತೆ ಇಹಲೋಕದಲ್ಲಿ ಹುಟ್ಟುತ್ತಾರೆ. ಖರೋಷ್ಟ್ರಮಹೀಷೀಣಾಂ ಹಿ ಬ್ರಹ್ಮ ಯೋನಿ ಮೃಚ್ಛತಿ ವೃಕಶ್ವಾನ ಸುಗಾಲಾನಾಂ ಸುರಪಾಯಾಂತಿ ಯೋನಿಸು. ಕುರ್ಮಿಕೀಟ ಪತಂಗತ್ವಂ ಸ್ವರ್ಣಸ್ಥೈ ಸಮಾಪ್ನುಯಾತ್ ತೃಣಗುಲ್ಮಲತಾತ್ವಂ ಚ ಕ್ರಮಾತ್ ಗುರುತಲ್ಪಗಃ. ಬ್ರಹ್ಮಹತ್ಯೆ ಯಾರು ಮಾಡ್ತಾರೋ ಅವರು ಕತ್ತೆ, ಒಂಟೆ, ಎಮ್ಮೆಗಳಲ್ಲಿ ಮತ್ತೆ ಹುಟ್ಟುತ್ತಾರೆ. ಮದ್ಯಪಾನ ಮಾಡುವನು ತೋಳ, ನಾಯಿ, ನರಿಗಳ ಗರ್ಭಗಳಲ್ಲಿ ಹೋಗ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಚಿನ್ನ ಅಪಹರಿಸ್ತಾನಲ್ಲ ಅವನು, ಚಿನ್ನ ಅಪಹರಿಸೋನು ಮತ್ತೆ ಕ್ರಿಮಿ, ಕೀಟ, ಪತಂಗ ಅನ್ನೋ ಜನ್ಮವನ್ನು ಪಡ್ತಾನೆ. ಆಮೇಲೆ ಗುರುಶಯ್ಯಾಗಾಮಿಯೋ ಹುಲ್ಲು, ಪೊದರು, ಬಳ್ಳಿ ಮೊದಲಾದ ಜನ್ಮಗಳನ್ನು ಪಡೆತಾನೆ. ಯಾರು ಪರಸ್ತ್ರೀಯರನ್ನು ಅಪಹರಿಸ್ತಾರೋ, ಒತ್ತೆ ಇಟ್ಟಿದ್ದನ್ನು ಅಪಹರಿಸ್ತಾರೋ, ಬ್ರಹ್ಮಜ್ಞಾನಿಗಳ ಸ್ವತ್ತನ್ನು ಅಪಹರಿಸ್ತಾರೋ ಅವರು ಬ್ರಹ್ಮ ರಾಕ್ಷಸರಾಗ್ತಾರೆ ಅಂತ ಹೇಳ್ತಾರೆ. ಹೇಳ್ತಾರೆ ಬ್ರಹ್ಮಹತ್ಯೆ ಎಂದರೆ ಬ್ರಾಹ್ಮಣರನ್ನು ಕೊಲ್ಲುವುದು ಮಾತ್ರ ಅಲ್ಲ, ಬ್ರಾಹ್ಮಣರ ಕೊಲೆಗೆ ಪರೋಕ್ಷವಾಗಿ ಸಹಾಯ ಮಾಡೋದು, ಬ್ರಾಹ್ಮಣರ ಮೇಲೆ ವೃಥಾ ಅಪವಾದ ಮಾಡೋದು, ಬ್ರಾಹ್ಮಣರನ್ನು ಅವಮಾನ ಮಾಡೋದು, ಆತ್ಮ ಪ್ರಶಂಸೆ, ಗೋವುಗಳ ವಾಸಕ್ಕೆ ತೊಂದರೆ ಮಾಡೋದು, ಇವೆಲ್ಲ ಬ್ರಹ್ಮಹತ್ಯೆ.
ಅರಣ್ಯಗಳಿಗೆ ಬೆಂಕಿ ಹಾಕುವುದು ಬ್ರಹ್ಮಹತ್ಯೆಗೆ ಸಮಾನ. ಆಮೇಲೆ ಇವರೆಲ್ಲ ಮಾಟ ಮಾಡಿಸುವವರು ಕೃತ್ರಿಮ ಮಾರ್ಗ, ವಾಮ ಮಾರ್ಗ, ಜಿಲ್ವಾಜಾಪಲಕ್ಕೆ ಯೋಗ್ಯವಲ್ಲದ ಕರ್ಮ ಮಾಡೋದು, ವೇದಾದಿ ಶಾಸ್ತ್ರ ಹೇಳಿ ಹಣ ಗಳಿಸೋದು, ಕೆಟ್ಟ ಸಾಹಿತ್ಯ ಪುಸ್ತಕ ಓದೋದು, ದೇವರ ಪುಸ್ತಕವನ್ನು ಬಿಟ್ಟು ಬೇರೆ ಪುಸ್ತಕ ಓದುವುದು ಅಂಥವ್ರು ಮಾಡೋದು, ವೇದಾದಿ ಶಾಸ್ತ್ರಗಳ ಹೇಳಿ ಹಣ ಗಳಿಸೋದು, ಆಮೇಲೆ ಅಕಾಲದಲ್ಲಿ ಸ್ವಸ್ತ್ರೀ ಭೋಗ ಮಾಡೋದು, ದೇವರ ಗುರುಗಳನ್ನು ಅವಮಾನಿಸುವುದು, ಬ್ರಾಹ್ಮಣರು ಶುದ್ಧ ಸ್ತ್ರೀಯರನ್ನು ಸೇವಿಸುವುದು, ಸಾರ್ವಜನಿಕ ಸ್ಥಳದಲ್ಲಿ ಮಲಮೂತ್ರ ಮಾಡುವುದು, ಪಾಪ ಕಾರ್ಯ ಮಾಡೋದು ಉತ್ತೇಜನ ಮಾಡ್ತಾರೆ. ನೋಡಿ, ನೀನು ಮಾಡು ನಾನಿದ್ದೀನಿ, ನೀನು ಮಾಡು ನಾನಿದ್ದೀನಿ, ಏನಾಗತ್ತೆ ನೋಡೋಣ ಅಂತ. ನೀನೇನು ಬರ್ತೀಯ ಅಲ್ಲಿ, ಅವನು ಒಂದು ನೀನು ಬರ್ಲಿಕ್ಕೆ ಆಗದೇ ಇಲ್ಲ ಅಲ್ಲಿ. ನಾ ಮಾಡೋದೇ ಇದ್ದೀನಿ ಅಂತ ಮಾಡಿಸೋರು. ಬ್ರಾಹ್ಮಣರಿಗೆ ಭೋಜನ ಮಾಡಿಸದೆ ತಾನೇ ತಿಂದುಬಿಡೋದು, ಪ್ರಾರಂಭಿಸಿದ ವ್ರತಾದಿಗಳನ್ನು ಮಧ್ಯದಲ್ಲಿ ಬಿಡೋದು, ಇವರೆಲ್ಲ ಯಾತನಾಶರಿಗೆ ಒಂದು ಶಿಕ್ಷೆ ಅನುಭವಿಸ್ತಾರೆ. ಬ್ರಹ್ಮಸ್ವಂ ಪ್ರಣಯಾದ್ ಭುಕ್ತಂ ದಹತ್ಯಾ ಸಪ್ತಮಂ ಕುಲಂ ಬಲಾತ್ಕಾರೇಣ ಚೌರ್ಯೇಣ ದಹತ್ಯಾ ಚಂದ್ರತಾರಕನ್. ಬ್ರಹ್ಮಜ್ಞಾನಿಯ ಆಸ್ತಿಯನ್ನು ಬ್ರಹ್ಮಜ್ಞಾನಿಗಳಾದವರು ಬ್ರಾಹ್ಮಣರ ಆಸ್ತಿಯನ್ನು ಏನು ಮಾಡ್ತಾರೆ, ಸ್ನೇಹಿತರಂತ ನಡೆಸಿ ಅವರು ತಿನ್ನುವ ಅವರು ಆಸ್ತಿಯನ್ನು ನಾವು ಅಪಹರಿಸಿದರೆ ಅವನು ತಿನ್ನುವ 7 ಕುಲಗಳು ಈತನಿಗೆ ಏಳಿಗೆ ಹೊಂದಲಾಗಲ್ಲ. ಅವನ 7 ಕುಲಗಳು ಏಳಿಗೆ ಆಗಲ್ಲ. ತಲತಲಾಂತರದಲ್ಲಿ 7 ಕುಲಗಳು ಏಳಿಗೆ ಆಗಲ್ಲ ಆ ಸ್ವತ್ತನ್ನು ಅಪಹರಿಸಿದವರಿಗೆ. ಬಲಾತ್ಕಾರದಿಂದ ಮತ್ತು ಕಳ್ಳತನದಿಂದ ಹೊಟ್ಟೆ ಹೊರಿತನಲ್ಲ ದೌರ್ಭಾಗ್ಯ ಸೂರ್ಯ ಚಂದ್ರರವರೆಗೂ ಅವನಿಗೆ ಭಾಷತ್ತೆ ಈ ಹತ್ಯೆ ಮಾಡಿದವರಿಗೆ. ಲೋಹ ಚೂರ್ಣಶ್ಚ ಗುರುಣೇಚ ವಿಷಂ ಚ ಜರಯೇನ್ನರಃ ಬ್ರಹ್ಮಸ್ವಂ ತ್ರಿಷು ಲೋಕೇಶು ಕಪ್ಪುಮಾಂಜರಯಿಷ್ಯತಿ. ಲೋಹದ ಪುಡಿ, ಕಲ್ಲಿನ ಪುಡಿ ಮತ್ತು ವಿಷವನ್ನು ಸಹ ಮನುಷ್ಯನು ಜೀರ್ಣಿಸಿಕೊಳ್ಳಬಹುದು ಹೇಳ್ತಾರೆ ನೋಡಿ ಶಾಸ್ತ್ರದಲ್ಲಿ. ಲೋಹದ ಪುಡಿ, ಕಲ್ಲು ಭಾಗವತದಲ್ಲಿ ಬರುತ್ತೆ. ಕೃಷ್ಣನೇ ಹೇಳ್ತಾನೆ, ಕಲ್ಲು ಕುಟ್ಟಿ ಪುಡಿ ಮಾಡಿ ತಿಂದು ಜೀರ್ಣಿಸಿಕೊಳ್ಳಬಹುದು. ಆದರೆ ಬ್ರಾಹ್ಮಣರ ಹೊತ್ತನ್ನು 3 ಲೋಕಗಳಲ್ಲಿರುವ ಯಾವ ಪುರುಷನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂತಾರೆ. ಯಾರಾದರೂ ಬ್ರಾಹ್ಮಣರ ಹಣದಿಂದ ಚದುರಂಗ ಸೈನ್ಯಗಳನ್ನು ಕಟ್ಟಿ ಯುದ್ಧ ಮಾಡ್ತಾ ಇದ್ರೆ ಅದರ ಮರಳನ್ನು ಸೇತುವೆ ಕುಸಿಯುವಂತೆ ತ್ರಾಣ ಇಲ್ಲದೆ ಕುಸಿದೇ ಹೋಗ್ತವೆ. ಯಾಕೆಂದ್ರೆ ಅವರು ಬ್ರಾಹ್ಮಣರ ಸೊತ್ತು ಅಪಹಾರ ಮಾಡಿ ಕಳಿಸಿರ್ತಾರೆ. ಅದಕ್ಕೋಸ್ಕರ ದೇವದ್ರವ್ಯೋಪಭೇಗೇನ ಬ್ರಹ್ಮಸ್ವಹರಣೇನ ಚ ಕುಲನ್ಯಾಕುಲತಾಂ ಯಾಂತಿ ಬ್ರಾಹ್ಮಣ ಅತಿಕ್ರಮಣೇ ಚ. ದೇವರ ಹಣವನ್ನು ತಾವು ತೆಗೆದುಕೊಂಡು ಬೇರೆದಕ್ಕೆ ಉಪಯೋಗಿಸೋದು ಮತ್ತು ಬ್ರಹ್ಮಸ್ವವನ್ನು ಅಪಹರಿಸುವುದು ಮತ್ತು ಬ್ರಾಹ್ಮಣರನ್ನು ಅನಾದಾರ ಮಾಡುವುದು, ಅಪಮಾನ ಮಾಡುವುದು, ಇದರಿಂದ ಅವರ ಕುಲವೇ ನಷ್ಟವಾಗಿ ಹೋಗುತ್ತೆ. ಏಳಿಗೆ ಆಗಲ್ಲ ಅವರ ಕುಲ. ಆಮೇಲೆ ಸ್ವಮಾಶ್ರಿತಂ ಪರಿತ್ಯಜ್ಯ ವೇದಶಾಸ್ತ್ರ ಪರಾಯಣಂ ಅನ್ಯೇಭ್ಯೋ ದೀಯತೆ ದಾನಂ ಕಥ್ಯತೆ ಯಮತಿಕ್ರಮ ಬ್ರಾಹ್ಮಣಾತಿಕ್ರಮೋ ನಾಸ್ತಿ ವಿಪ್ರೇ ವೇದವರ್ಜಿತೆ ಜಲಂತಮಗ್ನಿಮುತ್ಸೃಜ್ಯ ನೈ ಭಸ್ಮನಿ ಹೂಯತೆ. ಅತಿಕ್ರಮೇ ಕೃತೆ ತಾಕ್ಷಾ ಭುಕ್ತ್ವಾ ಚ ನರಕಾನ್ಕ್ರಮಾತ್ ಜನ್ಮಾಂಧ ಸುಧರಿದ್ರಃ ಸ್ಯಾನ್ನದಾತ ಕಿಂತು ಚಾಚಕಃ. ಅನ್ನದಾತ ಕಿಂತು ತನ್ನ ಸಮೀಪನೇ ಇರ್ತಾನೆ. ವೇದಶಾಸ್ತ್ರಗಳಲ್ಲಿ ಓದ್ಕೊಂಡಿರುವಂಥ ಬ್ರಾಹ್ಮಣನನ್ನು ಶ್ರಾದ್ದಾದಿಗಳಿಗೆ ಕರೆಯಲ್ಲ. ತನ್ನ ಮನೆಯ ಹತ್ರನೇ ಇರ್ತಾನೆ ಓದ್ಕೊಂಡಿರೋ ಜ್ಞಾನಿ ಬ್ರಾಹ್ಮಣ, ಅವನನ್ನು ಕರೆಯಲ್ಲ. ಅವನನ್ನು ತಿರಸ್ಕರಿಸಿ ಇನ್ನೆಲ್ಲೋ ಇರೋ ಬ್ರಾಹ್ಮಣ ತಂದು ಊಟ ಹಾಕಿದ್ರೆ ಅದು ಬ್ರಾಹ್ಮಣ ಅತಿಕ್ರಮಣ ಅನ್ಸುತ್ತೆ. ಅಲ್ಲೇ ಇದ್ದಾನೆ ಒಳ್ಳೆ ಬ್ರಾಹ್ಮಣ, ಒಳ್ಳೆ ಆಚಾರ ಮಾಡ್ಕೊಂಡು ಬ್ರಾಹ್ಮಣ, ಅವನಿಗೆ ನಮ್ಗೆ ಅವನು ಕಂಡ್ರಾಗಲ್ಲ. ನಾವೇನು ಮಾಡ್ತೀವಿ, ಅವನ್ನ ಯಾಕೆ ಕರಿಬೇಕು ಅಂತ ಬೇರೆಯವ್ನು ಕರಿತೀವಿ. ಆವಾಗ ಈ ಬ್ರಾಹ್ಮಣನ ಅತಿಕ್ರಮ ಮಾಡ್ದಂಗಾಗತ್ತೆ, ಆ ಪಾಪ ಬರುತ್ತೆ. ವೇದ ಓದ್ತಾ ಇಲ್ಲ, ಸುಮ್ಮನೆ ಬ್ರಾಹ್ಮಣ ಆಗಿದ್ದಾನೆ ಅಂದರೆ ಅದಕ್ಕೆ ಅನಾದರ ಮಾಡಿದಂತಾಗಲ್ಲ. ಬ್ರಾಹ್ಮಣನನ್ನು ಅನಾದರ ಮಾಡಿದವನು ಕ್ರಮೇಯವಾಗಿ ಅನೇಕ ದುಃಖ ಅನುಭವಿಸ್ತಾನೆ. ಅನಂತರ ಹುಟ್ಟು ಕುರುಡನಾಗಿ ದರಿದ್ರನಾಗಿ ಹುಟ್ಟುತ್ತಾನೆ, ಭಿಕ್ಷುಕನಾಗಿ ಯಾಚಕನಾಗಿ ಹುಟ್ಟುತ್ತಾನೆ. ತ್ವದತ್ತಾಂ ಪರದತ್ತಾಂ ಯುವಾಯೋ ಹರೇಶ್ಚ ವಸುಂಧರಾಂ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕೃಮಿ.
ದಾನ ಕೊಟ್ಟಿರ್ತಾನೆ, ಅಥವಾ ತನ್ನ ಹಿರಿಯರು ಯಾರೋ ದಾನ ಕೊಟ್ಟಿರ್ತಾರೆ. ಭೂಮಿಯನ್ನು ಅಪಹರಿಸುವವರು, ತಾನು ಕೊಟ್ಬಿಟ್ಟು ನಮ್ಮ ತಂದೆಗೆ ಬುದ್ಧಿ ಇಲ್ಲ ರೀ, ನಮ್ಮ ತಂದೆ ಕೊಟ್ಟ, ನನಗೆ ಬೇಕೀಗ ಅದು ಅಂತನ್ನೋರು. 60,000 ವರ್ಷಗಳ ಕಾಲ ಮಲದಲ್ಲಿ ಕ್ರಿಮಿಯಾಗಿ ಮಲವನ್ನು ತಿನ್ನುತ್ತಾ ಇರ್ತಾರೆ. 60,000 ವರ್ಷಗಳ ಕಾಲ ಇವರು. ಬ್ರಾಹ್ಮಣರು ಏನು ಮಾಡಬಾರ್ದು ಕಾರ್ಯಗಳು ಅಂದರೆ ಹೇಳ್ತಾರೆ ವೈಕೃತಿನಲ್ಲಿ, ಪ್ರಕೃತಿ ಅಧ್ಯಾಯದಲ್ಲಿ 3 ಸಂಧ್ಯಾ ವಂದನೆ ಬಿಡೋದು, ಏಕಾದಶಿ ಬಿಡೋದು ಅವರಿಗೆ ಮಾಡಬಾರ್ದ ಕಾರ್ಯ ಇದು. ವಿಷ್ಣು ಮಂತ್ರ ಜಪಿಸದೇ ಇರೋದು, ಹರಿನೈವೇದ್ಯ ಭಕ್ಷಿಸದೆ ಶೂದ್ರಾನ್ನ ಭೋಜನ ಮಾಡುವುದು, ಬಡ್ಡಿ ವ್ಯಾಪಾರ ಮಾಡೋದು, ಹಾಲು ಮೊಸರು ಮಾರುವುದು ಬ್ರಾಹ್ಮಣರಿಗೆ ನಿಷಿದ್ಧ. ಕನ್ಯೆಯನ್ನು ಹಣದ ಆಸೆಯಿಂದ ಡೌರಿಯಿಂದ ವಿವಾಹ ಆಗುವುದು ಅದು ನಿಷಿದ್ಧ. ವಿದ್ಯೆಯನ್ನು ನಾ ಪಾಠ ಹೇಳ್ಕೊಡ್ತೀನಿ, ದುಡ್ಡು ಕೊಡಿ ಅನ್ನೋದು ನಿಷಿದ್ಧ. ಸೂರ್ಯ ಇನ್ನೂ ಇದ್ದಾನೆ ಇರುವಾಗಲೇ 2 ಸಾರಿ ಭೋಜನ ಮಾಡುವುದು ನಿಷಿದ್ಧ. ಶಿವ ಮುಂತಾದವರನ್ನು ಪೂಜಿಸಿದವನು ಕೂಡ ಪಾಪಿ. ಬ್ರಾಹ್ಮಣ ಶೂದ್ರ ಸ್ತ್ರೀ ಅಥವಾ ಬ್ರಾಹ್ಮಣೇತರ ಜಾತಿಯವರನ್ನು ಸಂಪರ್ಕ ಮಾಡಿದರೆ ಅವನು ಬ್ರಾಹ್ಮಣ ಜಾತಿಯಿಂದಲೇ ಭ್ರಷ್ಟ ನೆನೆಸಿ ಅವನು ಚಂಡಾಲನಿಗಿಂತಲೂ ಕಡಿಮೆ ದರ್ಜೆಗೆ ಹೋಗ್ಬಿಡ್ತಾನೆ. ಸ್ವಯಮೇವ ಚ ಯೋ ದತ್ವಾ ಸ್ವಯಮೇವಾಪಕರ್ಷತಿ ಸಪಾಪಿ ನರಕಂ ಯಾತಿ ಯಾವದಾಭೂತ ಸಂಪ್ಲವಂ. ತಾನೇ ದಾನ ಮಾಡಿರ್ತಾನೆ, ಆಮೇಲೆ ತಾನೇ ಕಿತ್ಕೊಳ್ತಾನೆ. ಆ ಪಾಪಿ ಪ್ರಳಯ ಕಾಲದವರೆಗೆ ನರಕದಲ್ಲಿರ್ತಾನೆ. ತಾನೇ ದಾನ ಮಾಡಿ ತಾನೇ ಕಿತ್ಕೊಂಡ್ರೆ. ದತ್ವಾ ವೃತ್ತಿಂ ಭೂಮಿದಾನಂ ಯತ್ನತ ಪರಿಪಾಲಯೇತ್ ನ ರಕ್ಷತಿ ಹರೇದ್ ಯಸ್ತು ಸ ಪಂಗುಸ್ವಾಭಿಜಾಯತೆ. ಬ್ರಾಹ್ಮಣನಿಗೆ ಭೂದಾನ ಕೊಟ್ಟು ಜೀವಿಕೆಯನ್ನು ಕೊಟ್ಟು ಅದನ್ನು ಬೇರೆಯವರು ಅಪಹರಿಸಿದಂತೆ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಮಾಡದೆ ಅದನ್ನು ರಕ್ಷಿಸದೆ ತಾನೇ ಅಪಹರಿಸಿದ ಅಂದರೆ ಅವನು ಕುಂಟ ನಾಯಿಯಾಗಿ ಹುಡ್ತಾನೆ. ವಿಪ್ರಸ್ಯ ವೃತ್ತಿಕರಣೇ ಲಕ್ಷ್ಯ ಅದೇನು ಫಲಂ ಭವೇತ್ ವಿಪ್ರಸ್ಯ ವೃತ್ತಿ ಹರಣಾನ್ ಮರ್ಕಟ ಶ್ವಾ ಕಪಿರ್ಭವೇತ್. ವಿಪ್ರನಿಗೆ ಜೀವಿಕೆ ಕೊಡದೆ 1,00,000 ಗೋವುಗಳನ್ನು ದಾನ ಮಾಡಿದ ಫಲ ಸಿಗತ್ತೆ. ವಿಪ್ರನಿಗೆ ಜೀವನ ಮಾಡಲಿಕ್ಕೋಸ್ಕರ ಏನು ಕೊಟ್ಟರೆ ಅವನಿಗೆ 1,00,000 ಗೋವುಗಳನ್ನು ದಾನ ಮಾಡಿದ ಫಲ ಬರುತ್ತೆ. ವಿಪ್ರನ ಜೀವಿಕೆಯನ್ನು ಅಪಹರಿಸಿಬಿಟ್ರೆ ಅವನು ಮರ್ಕಟ ಮಂಗನಾಗಿ ನಾಯಿಯಾಗಿ ಹುಟ್ಟಿದ ನಂತರ ಪುನಃ ಕಪಿಯಾಗಿ ಹುಡ್ತಾನೆ. ಫಸ್ಟ್ ನಾಯಿಯಾಗಿ ಹುಡ್ತಾನೆ, ಮತ್ತೆ ಕಪಿಯಾಗಿ ಹುಡ್ತಾನೆ. ತನ್ನ ಕರ್ಮಗಳಿಗೆ ಅನುಸಾರವಾಗಿ ಈ ಲೋಕದಲ್ಲಿ ತೊನ್ನು ಮೊದಲಾದ ಚಿಹ್ನೆಗಳು ಹುಟ್ಟುತ್ತವೆ ಹಾಗೂ ನೀಚ ಯೋನಿಗಳಲ್ಲಿ ಜನ್ಮ ಎತ್ತಬೇಕಾಗತ್ತೆ. ಈ ರೀತಿ ಪಾಪ ಕೆಲಸಗಳನ್ನು ಮಾಡಿದವರು ನರಕ ಯಾತನೆಯನ್ನು ಅನುಭವಿಸಿ ಉಳಿದ ಪಾಪಗಳನ್ನು ಅನುಭವಿಸಿ ಈಗ ಹೇಳಿದ ಪಾಪ ಯೋನಿಗಳಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ ತಾವು ತಥೋ ಜನ್ಮ ಸಹಸ್ರೇಶು ಪ್ರಾಪ್ಯ ತಿರ್ಯಕ್ ಶರೀರತಾಂ ದುಃಖಾನಿ ಭಾರವಹನ್ನೋದ್ಭವಾದೀನಿ ಲಭಂತಿತೆ. ಹೀಗೆ ತಾವು ಮಾಡಿದ ಕರ್ಮಗಳಿಗೆ ಪಾಪಗಳಿಗೆ ತಕ್ಕಂತೆ ಪಕ್ಷಿ ಪ್ರಾಣಿ ಮೊದಲಾದ ತಿರ್ಯಕ್ ಜಂತುಗಳು ಅಂದರೆ ಗೊತ್ತಾ? ತಿರ್ಯಕ್ ಅಂದರೆ ಪ್ರಾಣಿಗಳು. ಏನಂದರೆ ಭಾಗವತಲ್ಲಿ ಬರುತ್ತೆ, ಊರ್ಧ್ವರೇತಸ್ ಅಧೋರೇತಸ್ ಅಂತ. ಮರಗಳು ಊರ್ಧ್ವ, ಯಾಕೆಂದರೆ ಕೆಳಗಡೆ ನೀರು ಹಾಕ್ತೀರಾ ಅದು ಮೇಲ್ಗಡೆ ಬೆಳೆಯುತ್ತೆ. ಮೇಲ್ಗಡೆ ಟೊಂಗೆಗೆ ನೀರು ಹಾಕಲ್ಲ ನೀವು, ಕೆಳಗಡೆ ನೀರು ಹಾಕೋದು, ಅದಕ್ಕೆ ಪಾದಪ ಅಂತಾರೆ. ಮನುಷ್ಯರಿಗೆ ಹಾಗಲ್ಲ, ಮೇಲ್ಗಡೆ ಹಾಕ್ತಾರೆ, ಅದು ಕೆಳಗಡೆ ಹೋಗುತ್ತೆ ಅಲ್ವಾ. ಪ್ರಾಣಿಗಳಿಗೆ ಹಾಗಲ್ಲ, ತಿರಿಯಕ್ಕಂತ ಅವರಿಗೆ ತಿಂದರೆ ಈ ಹಾರ್ಜಾಂಟಲಾಗೆ ಇರುತ್ತೆ. ಹಾರ್ಜಾಂಟಲಾಗಿದ್ಬಿಟ್ಟು ಜೀರ್ಣ ಆಗತ್ತೆ, ಅವಕ್ಕೆ ಹಾಗೆ ಬೆಳೆಯುತ್ತೆ. ಹಾಗಾಗಿ ಬಿಟ್ಟು ಅದಕ್ಕೆ ತಿರ್ಯಕ್ಕಂತ ಹೆಸರು. ಹಾಗಾಗಿ ಅವರು ತಿರ್ಯಕ್ ಯೋನಿಗಳಲ್ಲಿ ಹುಟ್ಟುತ್ತಾರೆ. ಅಲ್ಲಿಯೂ 1000 ಜನ್ಮ ಎತ್ತಾರೆ. ಅಲ್ಲಿಯೂ ಭಾರವನ್ನು ಹೊರುವುದು ಮತ್ತು ಅದರ ಕಷ್ಟದ ಕೆಲಸಗಳನ್ನು ಮಾಡ್ತಾರೆ. ಸ್ತ್ರೀ ಪುಂಸೋಸ್ತು ಪ್ರಸಂಗೇನ ಭೂತ್ವಾ ಗರ್ಭೇ ಕ್ರಮಾದಸೌ ಗರ್ಭಾದಿ ಮರಣಾಂತಂ ಚ ಪ್ರಾಪ್ಯ ದುಃಖ ಮ್ರಿಯೇತ್. ಪುನಃ ಜೀವ ಸ್ತ್ರೀ ಪುರುಷರ ಸಂಬಂಧದಿಂದ ಗರ್ಭದಲ್ಲಿ ಕ್ರಮವಾಗಿ ಬೆಳೀತಾನೆ. ಗರ್ಭದಿಂದ ಮರಣದವರೆಗೆ ದುಃಖವನ್ನು ಅನುಭವಿಸಿ ಪುನಃ ಮರಣ ಹೊಂತಾನೆ ಅಂತ ಹೇಳ್ತಾರೆ. ಸಮುತ್ತತ್ವೇರ್ವಿನಾಶಚ್ಚ ಜಾಯತೆ ಸರ್ವದೇಹಿನಾಂ ಏವಂ ಪ್ರವರ್ತಿಕಂ ಚಕ್ರಂ ಭೂತಗ್ರಾಮೇ ಚತುರ್ವಿಧೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತೆ. ಜನ ಮರಣ ಚಕ್ರ ಅಂಡಜ, ಸ್ವೇದಜ, ಜರಾಯುಜ, ಉದ್ದಿಜ ಎಂಬ 4 ವಿಧ ಶರೀರದಲ್ಲಿ ಇರುತ್ತೆ. ಮನುಷ್ಯ ಭಗವಂತ ಹೇಳ್ತಾನೆ ನೋಡಿ, ಘಟೀಯಂತ್ರಂ ಯಥಾಮರ್ತ್ಯ ಭ್ರಮಂತಿ ಮಮ ಮಾಯೆಯ ಭೂಮೌ ಕದಾಚಿನ್ ನರಕೆ ಕರ್ಮಪಾಶ
ಸಮಾವೃತ ಮನುಷ್ಯರು ನನ್ನ ಮಾಯಿಯಿಂದ ಕರ್ಮಕಾಶದಿಂದ ಬಂಧಿಸಲ್ಪಟ್ಟವರಾಗಿ ಒಮ್ಮೆ ಭೂಮಿಯಲ್ಲಿ ಒಮ್ಮೆ ನರಕದಲ್ಲಿ, ಒಮ್ಮೆ ಭೂಮಿಯಲ್ಲಿ ಒಮ್ಮೆ ನರಕದಲ್ಲಿ, ಘಟಿ ಅಂತ ಮುಳ್ಳು ಹೆತ್ತಿರ್ಗತ್ ನೋಡಿ, ಗಡಿಯಾರ ಮುಳ್ಳು ಹಾಗೆ ನರಕ ಭೂಮಿ, ನರಕ ಭೂಮಿ, ನರಕ ನರಕ ಭೂಮಿ, ಭೂಮಿ ಹಿಂಗೆ ತಿರುಗ್ತಾನೇ ಇರ್ತಾರೆ ನನ್ನ ಮಾಯಿಯಿಂದ ಅಂತ ಭಗವಂತ ಹೇಳ್ತಾನೆ. ಆದತ್ತ ದಾನಶ್ಚ ಭವೇದ್ದರಿದ್ರೋ ದರಿದ್ರ ಭವಾಚ್ಚ ಕರೋದಿ ಪಾಪಂ ಪಾಪ ಪ್ರಭಾವನ್ ನರಕೆ ಪ್ರಯಾತಿ ಪುನರ್ದರಿದ್ರ ಪುನರೇವ ಪಾಪಿ. ದೇವರು ದಾನಾದಿ ಸಂಪತ್ತನ್ನು ನೀಡಿರ್ತಾನೆ. ದಾನಾದಿ ಸಂಪತ್ತನ್ನು ನೀಡಿದಾಗ ದಾನ ಮಾಡಲಿಲ್ಲ ಅಂತಂದರೆ ಅವನು ದರಿದ್ರನಾಗೆ ಹುಡ್ತಾನೆ. ದೇವರು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯಕ್ಕೆ ಸಂಪತ್ತು ಕೊಡ್ತಾನೆ. ಸಂಪತ್ತು ಕೊಟ್ಟರೆ ದೇವರಿಗೇನು ಕೊಡಬೇಕು? ನಾನು ದೇವರಿಗೆ ಭಕ್ತಿ ಇದ್ದರೆ ಸಾಕು. ದೇವರು ಒಂದು ತುಳಸಿ ಏರಿಸಿದ್ರೆ ಭಕ್ತಿಯಿಂದ ತಗೊಳ್ತಾನ್ರಿ. ಹಾಗಂದ್ಬಿಟ್ಟು ನನ್ನ ಕೋಟಿ ರೂಪಾಯಿಗಳಿದ್ದು ಕೂಡ ನಾನು ಏನು ದೇವರಿಗೆ ಏನು ಮಾಡ್ದೇನೆ, ಭಕ್ತಿಯಿಂದ ಮಾಡ್ದೇನೆ, ನಾವು ಒಂದು ತುಳಸಿ ಏರಿಸಿ ಸಾಕು, ನೀನು ಕೋಟಿ ರೂಪಾಯಿ ಆಗಬೇಕು, ತೆಗಿತಾನೆ ನೆಕ್ಸ್ಟ್ ದರಿದ್ರನಾಗೆ ಹುಟ್ಟು ಅಂತೇಳಿ ಅಂತ. ಭಗವಂತ ಭಕ್ತಿ ಏನೂ ಇಲ್ಲದವನು ಭಗವಂತನಿಗೆ ತುಳಸಿಗಳ ಭಕ್ತಿಯಿಂದ ಇರುತ್ತೆ. ಭಗವಂತ ಸ್ವೀಕರಿಸಿ ಫಲ ಕೊಡ್ತಾನೆ. ಎಲ್ಲ ಇದ್ದು ಬಿಟ್ಟು ನಾನು ಏನು ಮಾಡಲ್ಲ, ನಾನು ಇಷ್ಟೇ ಹಾಕ್ತೀನಿ, ನಾನೆಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಇಟ್ಕೊತೀನಿ ಅಂದರೆ ಇಟ್ಕೋ, ನೆಕ್ಸ್ಟ್ ಕಕ್ಕೋದಿಯಾ ಅಂತ ಹೇಳ್ತಾನೆ. ಅದಕ್ಕೆ ಅದನ್ನು ಮಾಡಿದವರು ದರಿದ್ರವಾಗಿ ಹುಡ್ತಾರೆ. ಆಮೇಲೆ ಏನು ಮಾಡ್ತಾನೆ? ದರಿದ್ರನಾಗ್ತಾನೆ. ನೋಡಿ ಇದು ಹೆಂಗೆ ಚಕ್ರ ಅಂದರೆ ಏನೂ ಇರಲ್ಲ, ದರಿದ್ರನಾಗ್ತಾನೆ. ದರಿದ್ರನಾಗಿ ಹೊಟ್ಟೆ ತುಂಬಿಸ್ಲಿಕ್ಕೆ ಪಾಪದ ಕೆಲಸ ಮಾಡ್ತಾನೆ, ಪಾಪಿಷ್ಟ ಆಗ್ತಾನೆ, ನರಕಕ್ಕೆ ಹೋಗ್ತಾನೆ, ಮತ್ತೆ ನರಕಕ್ಕೆ ಹೋಗ್ತಾನೆ, ಮತ್ತೆ ಪಾಪಿ ಆಗ್ತಾನೆ, ನರಕಕ್ಕೆ ಹೋಗ್ಬಂದು ಮತ್ತೆ ಪಾಪಿ ಆಗ್ತಾನೆ, ಮತ್ತೆ ದರಿದ್ರ ಆಗ್ತಾನೆ, ಮತ್ತೆ ಪಾಪಿ ಆಗ್ತಾನೆ. ಹಿಂಗೆ ತಿರುಗ್ತಾನೇ ಇರ್ತಾನೆ ಮನುಷ್ಯ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಚೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ತಾನು ಮಾಡಿದ ಶುಭಾಶುಭ ಕರ್ಮಗಳನ್ನು ತಾನೇ ಅನುಭವಿಸಬೇಕು. ಕೋಟಿ ಕೋಟಿ ಕಲ್ಪಗಳು, 100 ಕೋಟಿ ಕಲ್ಪಗಳಾದರೂ ಆ ಪಾಪನ ಕರ್ಮ ನಾಶ ಆಗಲ್ಲ ರೀ. ನಾವು ಮಾಡಿದ ಕರ್ಮ ನಾಶ ಆಗಲ್ಲ. ನಾವು ಮಾಡಿದ ಕರ್ಮ ನಾಶ ಆಗಬೇಕಂದ್ರೆ ನಾವು ಅನುಭವಿಸಬೇಕು ಅಂದ್ರೆ ಜನ್ಮ ಎತ್ತಬೇಕು. ಭಗವಂತನ ಕೃಪೆ, ಭಗವಂತನ ಭಕ್ತಿ ಇದ್ದರೆ ಅವನ ಆ ಕರ್ಮಗಳಲ್ಲಿ ಕೆಲವೊಂದು ಕರ್ಮಗಳನ್ನು ತಾನು ಅತ್ಯಂತ ಭಕ್ತರಿಗೆ ನಾಶ ಮಾಡ್ತಾನೆ. ಕೆಲವೊಂದು ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಲೇಬೇಕು. ಯಾರಿಗೂ ಬಿಟ್ಟಿದ್ದಲ್ಲ ಪ್ರಾರಬ್ಧ ಕರ್ಮಗಳು. ನಾನು ಮಾಡಿದ ಶುಭಾಶುಭ ಕರ್ಮಗಳನ್ನ ನಾನೇ ಅನುಭವಿಸ್ಬೇಕ್ರಿ. ನಾನು ನನ್ನ ಮನೆಗೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ, ನನ್ನ ಗಂಡ ಮಕ್ಕಳನ್ನ ಸಾಕಲಿಕ್ಕೆ, ನಮ್ಮ ತಂದೆ ತಾಯಿನ ಸಾಕಲಿಕ್ಕೆ ನಾನು ಪಾಪ ಮಾಡಿದ್ದೀನಿ. ನೀವೇ ಹೇಳಿದ್ರಿ ತಂದೆ ತಾಯಿನ ಸಾಕಬೇಕು ಅಂತ ಹೇಳಿ ನಾನು ಕಳ್ತನ ಮಾಡ್ಕೊಂಬಂದು ಪಾಸ್ ಹಾಕದೆ ಅಂತಂದರೆ ನೀನು ಮಾಡಿದ್ದಕ್ಕೆ ಅವರಿಗೆ ಪಾಪ ಬರಲ್ಲ, ಅವರು ಸಾಕತೀಯ. ಕಳ್ಳತನ ಮಾಡಿದ್ದು ನೀನು, ಕೊನೆಗೆ ಅವರು ಯಾರೂ ನಿನ್ನ ಉಳಿಸ್ಲಿಕ್ಕೆ ಬರಲ್ಲ. ಅನುಭವಿಸುವವನು ನೀನು ಮಾಡಿದ ಪಾಪಕೃತ್ಯಗಳಿಗೆ. ಕರ್ಮ ನಿನ್ನತ್ರನೇ ಬರುತ್ತೆ. ಕರ್ಮವನ್ನು ನೀನೇ ಅನುಭವಿಸ್ಬೇಕು ಹೊರತು ಬೇರೆ ಯಾರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ನೀವೇ ಪೂಜೆ ಮಾಡಿಬಿಡಿ, ನಂಗೆ ಬರ್ಲಿಕ್ಕಾಗಲ್ಲ ಅಂತ ದುಡ್ಡು ಕೊಟ್ಬಿಟ್ರೆ ಆಚಾರ್ಯ ಪೂಜೆ ಮಾಡ್ತಾರಲ್ಲ, ಹಾಗೆ ನೀವೇ ಪಾಪ ಅನುಭವಿಸಿ, ನೀವೇ ಪುಣ್ಯ ಅನುಭವಿಸಿ ಅಂತ ಯಾರಿಗೂ ಏನೂ ಮಾಡ್ಲಿಕ್ಕಾಗಲ್ಲ. ನೀವೇ ಮಾಡಬೇಕು, ನೀವೇ ಅನುಭವಿಸ್ಬೇಕು. ಹಾಗೆ ಹೇಳಿ ಭಗವಂತ ಪಾಪ ಚಿಹ್ನೆಗಳ ನಿರೂಪಣವನ್ನು ಪಂಚಮಾಧ್ಯಾಯದಲ್ಲಿ ಹೇಳ್ತಾನೆ. ಪಂಚಮಾಧ್ಯಾಯದಲ್ಲಿ ಹೇಳಲು ಮುಂದೆ ಗರುಡ ಕೇಳ್ತಾನೆ, ಕಥಮುತ್ಸದ್ಯತೆ ಮಾತು ಜಠರೇ ನರಕಾಗತಃ ಗರ್ಭಾದಿ ದುಃಖ ಯದ್ಭುಂಕ್ತೆ ತನ್ಮೇ ಕಥೆಯ ಕೇಶವ. ಆವಾಗ ಗರುಡ ಕೇಳ್ತಾನೆ, ನರಕದಿಂದ ಬಂದವನು ತಾಯಿಯ ಗರ್ಭವನ್ನು ಯಾವ ರೀತಿ ಉತ್ಪನ್ನ ಆಗ್ತಾನೆ, ತಾಯಿಯ ಗರ್ಭದಲ್ಲಿ ಯಾವ ದುಃಖವನ್ನು ಅನುಭವಿಸುತ್ತಾನೆ ವಿವರವಾಗಿ ಹೇಳು ಅಂತ ಭಗವಂತನಿಗೆ ಕೇಳಿದಾಗ ಭಗವಂತ ಅವನಿಗೆ ಏನು ಹೇಳುತ್ತಾನೆ ಅನ್ನುವ ಚಿಂತನೆಯನ್ನು ನಾಳೆಯ ಪ್ರವಚನದಲ್ಲಿ ನಾವು ಚಿಂತಿಸೋಣ. ಇವತ್ತಿನ ಈ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ ಮಸ್ತು.